ಹಾಯ್ ಹಲೋ ನಮಸ್ತೆ ಆತ್ಮೀಯ ಎಲ್ಲ CTETಯ ಆಕಾಂಕ್ಷಿಗಳಿಗೆ ನಮಸ್ಕಾರ. ಈಗಾಗಲೇ ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಎಷ್ಟು ಅಂತಂದಾಗ 5 ಅಧ್ಯಾಯಗಳ ಬಗ್ಗೆ ಮಾಹಿತಿಯನ್ನು ನೋಡಿದ್ವಿ. ಯಾವುದು 6th 6ನೇ ತರಗತಿಯ NCERT ಸಿಲೆಬಸ್ನಲ್ಲಿ ತೆಗೆದುಕೊಂಡಾಗ ಪ್ರಮುಖವಾಗಿ ಮೇಜರ್ ಆಗಿರುವಂಥ 5 ಪಾಠಗಳನ್ನು ನೋಡಿ 6ನೇ ಪಾಠವನ್ನು ನೋಡ್ತಾ ಬರೋನು. ಭಾಳಷ್ಟು ಸಮಯವನ್ನು ವ್ಯಯ ಮಾಡದೆ ಸಮಯವನ್ನು ಯೂಸ್ಫುಲ್ಲಾಗಿ ಮಾಡ್ಕೊತಾ ನಾವು ಕ್ಲಾಸ್ಗಳನ್ನು ನೋಡ್ತಾ ಬರೋನು. ಈಗಾಗಲೇ ನಮ್ಮ ಶ್ರೀರಕ್ಷೆ ಅಕಾಡೆಮಿಯಲ್ಲಿ ಯಾವ ಕ್ಲಾಸ್ ಅಂತಂದಾಗ ಇಂಗ್ಲೀಷ್ ಪೆಡಗಾಗಿ ಮತ್ತು ಗ್ರಾಮರ್ ರಿಲೇಟೆಡ್ ಆಗಿ ಕ್ಲಾಸ್ಗಳು ನಡೀತಾ ಇದ್ದಾವೆ. ಅದ್ರ ಜೊತೆಗೆ ಇನ್ನು ಇದು SS ಈ ಸೋಷಿಯಲ್ ಸೈನ್ಸ್ ತೆಗೆದುಕೊಂಡಾಗ PYQ ಕ್ವಶನ್ಗಳನ್ನು ತೆಗೆದುಕೊಂಡು ಬರ್ತೀನಿ. ಅಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ನೋಡ್ತಾ ಬರೋನು. ಅಲ್ಲಿ PYQ ಅಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ತೆಗೆದುಕೊಂಡು ಬರ್ತೀನಿ. ಈಗಾಗಲೇ ನಾವು ಇಲ್ಲಿ ಹಳೆಯ ಕ್ಲಾಸ್ನಲ್ಲಿ ನೋಡಿದ್ವಿ. ಅದರ ನೆಕ್ಸ್ಟ್ ಭಾಗ ಅಂತಂದಾಗ ಭಾರತೀಯ ನಾಗರಿಕತೆಯ ಆರಂಭ ಅಂತ ಕೊಟ್ಟಿದ್ದಾರೆ ನೋಡಿ. ಹಾಗಾದರೆ ಇಲ್ಲಿ ದ ಬಿಗಿನಿಂಗ್ಸ್ ಆಫ್ ಇಂಡಿಯನ್ ಸಿವಿಲೈಜೇಷನ್. ವಾಟ್ ಈಸ್ ದ ಮೀನಿಂಗ್ ಆಫ್ ಇಂಡಿಯನ್ ಸಿವಿಲೈಜೇಷನ್ ಅಂತಂದಾಗ ಈಗಾಗಲೇ ನಾವು ನೋಡಿದ್ದೀವಿ. ಏನಂತಂದಾಗ ನೋಡಿ ಏನಂತ ಹೇಳ್ತೀವಿ ಇದಕ್ಕೆ ನಾವು ಸಿವಿಲೈಜೇಷನ್. ಸಿವಿಲೈಜೇಷನ್ ಅಂತಂದ್ರೆ ನಾಗರಿಕತೆ. ನಾಗರಿಕತೆ ಅಂತಂದಾಗ ಮನುಷ್ಯ ಮೊದಲು ಎಲ್ಲಿದ್ದ ಅಂತಂದ್ರೆ ಫಾರೆಸ್ಟ್ನಾಗಿದ್ದ. ಮೊದಲು ಮನುಷ್ಯ ಎಲ್ಲಿದ್ದ? ಫಾರೆಸ್ಟ್ನಾಗಿದ್ದ. ಅಲ್ಲಿ ಒಳಗೆ ಕೇವ್ದಲ್ಲಿ ವಾಸ ಮಾಡ್ತಿದ್ದ. ಅಲ್ಲಿಂದ ನಾವು ಏನು ಮಾಡಿದ ಅಂತಂದ್ರೆ ಒಂದು ಸಿಟಿಗೆ ಬಂದ. ನೋಡಿ, ಫಾರೆಸ್ಟ್ದಿಂದ ಸಿಟಿಗೆ ಬಂದಂಥ ಮಾನವನ ಕಥೆಯೇ ನಾವು ಏನಂತ ಕರಿತೀವಿ? ನಾಗರಿಕತೆ ಅಂತ ಕರಿತೀವಿ. ಯಾಕಂತಂದ್ರೆ ಅನಾಗರಿಕನಾಗಿರುವಂಥ ಏನು ಮಾನವ ನೋಡಿ, ಯಾರು ಅನಾಗರಿಕನಿದ್ದಂಥ ಮಾನವ ನಾಗರಿಕನಾಗಬೇಕು. ಅವಂಗೇನೂ ಬರ್ತಾ ಇರಲಿಲ್ಲ, ಆದರೆ ಅವನು ಎಲ್ಲವನ್ನ ಕಲಿಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ನಾಗರಿಕತೆಯ ಆರಂಭ ಅಂತ ಕರಿತೀವಿ, ನಾಗರಿಕತೆ ಅಂತ ಕರಿತೀವಿ. ಇಲ್ಲಿ ದ ಬಿಗಿನಿಂಗ್ಸ್ ಆಫ್ ಇಂಡಿಯನ್ ಸಿವಿಲೈಜೇಷನ್ ಅನ್ನುವಂಥದ್ದು. ಇಲ್ಲಿ ಪ್ರಮುಖವಾಗಿ ಏನು ನೋಡ್ಕೋಬೇಕು ನಾವು ಈ ಅಧ್ಯಾಯದಲ್ಲಿ ಅಂತಂದ್ರೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಾಗರಿಕತೆ ಎಂದರೇನು? ಮೊದಲನೇ ಪ್ರಶ್ನೆ ಏನು ಬರ್ತೈತಿ ಇಲ್ಲಿ? ವಾಟ್ ಈಸ್ ಅ ಸಿವಿಲೈಜೇಷನ್? ಹಾಗಾದರೆ ಸಿವಿಲೈಜೇಷನ್ ಅಂತಂದರೆ ಏನು? ವಾಟ್ ವಾಸ್ ದ ಅರ್ಲಿಯೆಸ್ಟ್ ಸಿವಿಲೈಜೇಷನ್ ಆಫ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್. ಸಬ್ ಕಾಂಟಿನೆಂಟ್ಸ್ ಅಂದರೆ ಈಗಾಗಲೇ ಗೊತ್ತೈತೆ ನಮಗೆ, ಉಪಖಂಡ. ಥರ್ಡ್ ಒನ್ ನೋಡಿ, ನಾಗರಿಕತೆಯ ಪ್ರಮುಖ ಸಾಧನೆಗಳು. ಹಾಗಾದ್ರೆ ವಾಟ್ ವರ್ ಇಟ್ಸ್ ಮೇಜರ್ ಅಚೀವ್ಮೆಂಟ್? ವಾಟ್ ವರ್ ಇಟ್ಸ್ ಮೇಜರ್ ಅಚೀವ್ಮೆಂಟ್? ಹಾಗಾದರೆ ನಮ್ಮ ಇಂಡಿಯನ್ ಸಿವಿಲೈಜೇಷನ್ನಿಂದ ಆಗಿರುವಂಥ ಪ್ರಮುಖವಾಗಿರುವಂಥ ಅಚೀವ್ಮೆಂಟ್ಸ್ಗಳೇನೇನ? ಹಾಗಾದರೆ ನಾಗರಿಕತೆ ಅಂದರೆ ಏನು? ನಮ್ಮ ಸಬ್ ಕಾಂಟಿನೆಂಟ್ನಲ್ಲಿ ಯಾವ ರೀತಿ ಸಿವಿಲೈಜೇಷನ್ ಬೆಳೀತಾ ಬಂತು? ಇದೆಲ್ಲವನ್ನು ಇಲ್ಲಿ ನಾವು ನೋಡ್ತಾ ಬರಬೇಕು. ಇದು ನೋಡಿ, ಧೋಲ್ವೀರಾ ಅನ್ನುವಂಥ ಪಟ್ಟಣದ್ದು, ಧೋಲ್ವೀರಾ ಸಿಟಿ. ಆ ಧೋಲ್ವೀರಾ ಅನ್ನುವಂಥ ಸಿಟಿಯಲ್ಲಿ ಇರುವಂಥ ಒಂದು ಪ್ಲೇಸನ್ನು ಕೊಟ್ಟಿದ್ದಾರೆ ಇಲ್ಲಿ. ಇದು ಧೋಲ್ವೀರಾದಲ್ಲಿ ಬರುವಂಥ ಕ್ಯಾಸ್ಟಲ್ ಏರಿಯಾ ಅಂತ ನೋಡ್ತೀವಿ, ಅಂದರೆ ದ್ವಾರ. ಮೊದಲನೇ ಪ್ರಶ್ನೆ ಬರ್ತೈತೆ ನಮಗೆ, ವಾಟ್ ಈಸ್ ಸಿವಿಲೈಜೇಷನ್? ಮೊದಲನೇ ಕ್ವಶನ್ ಏನು ಬರ್ತೈತ್ರಿ ಸರ್ ನಮಗೆ? ವಾಟ್ ಈಸ್ ಸಿವಿಲೈಜೇಷನ್? ವಾಟ್ ಈಸ್ ಅ ಸಿವಿಲೈಜೇಷನ್? ವಾಟ್ ಈಸ್ ಅ ಸಿವಿಲೈಜೇಷನ್ ಅಂತ ಕೇಳ್ತಾನೆ. ನಾಗರಿಕತೆ ಅಂದರೆ ಏನು? ನಾಗರಿಕತೆ ಅಂದರೆ ಏನು ಅಂತ ಕೇಳಿದಾನು ನೋಡಿ. ಇಲ್ಲಿ ನಾವು ಈ ಹಿಂದಿನ ಪಾಠದಲ್ಲಿ ನೋಡ್ತಾ ಬಂದಿದ್ವಿ. ಮೊದಲು ಮಾನವ ಫಾರೆಸ್ಟ್ನಲ್ಲಿ ಇದ್ದಂಥ ಮಾನವ ಒಂದೆಡೆ ನೆಲೆಸಕ್ಕೆ ಪ್ರಾರಂಭ ಮಾಡಿದ, ಅಗ್ರಿಕಲ್ಚರ್ ಮಾಡೋಕ್ಕೆ ಪ್ರಾರಂಭ ಮಾಡಿದ. ಅಗ್ರಿಕಲ್ಚರ್ನಲ್ಲಿ ಕೆಲವೊಂದಿಷ್ಟು ಅವನು ಏನು ಮಾಡಕತ್ತ ಅಂತಂದ್ರೆ ಟೆಕ್ನಿಕ್ಗಳನ್ನು ಕಲಿಯಾಕತ್ತ, ಸ್ಟೋರ್ ಮಾಡಿ ಇಟ್ಕೊಳ್ತಿದ್ದ, ಫುಡ್ಗಳನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋಕೆ ಕಲಿತ, ಕಟ್ಟಡವನ್ನು ಕಟ್ಟಕತ್ತ. ನೋಡಿ, ಅವಂಗೆ ಇರಾಕ್ ಬೇಕಾಗಿ ಒಂದು ಪ್ಲೇಸ್ಗಳನ್ನು ನಿರ್ಮಾಣ ಮಾಡ್ಕೋಬೇಕಾತವ. ಪ್ಲೇಸ್ಗಳನ್ನು ನಿರ್ಮಾಣ ಮಾಡ್ಕೋವಂಥ ಸಮಯದಲ್ಲಿ ಅವೇನು ಮಾಡಕತ್ತ ಅಂದ್ರೆ ಕನ್ಸ್ಟ್ರಕ್ಷನ್ಗಳನ್ನು ಮಾಡ್ಲಿಕ್ಕೆ ಚಾಲೂ ಮಾಡಿದ. ನೋಡಿ, ಇಲ್ಲಿ ಒಂದು ಲೋಹಶಾಸ್ತ್ರವನ್ನು ಕಲಿತ. ಯಾಕಂದ್ರೆ ಮೆಟಲ್ಗಳ ಬಗ್ಗೆ ಅವ್ನು ಗೊತ್ತಾಗಕೈತು, ಮೆಟಲ್ಗಳನ್ನು ಯೂಸ್ ಮಾಡಕತ್ತ. ಅದಕ್ಕೆ ನಾವೇನಂತ ಕರೆದು ಅಂತಂದ್ರೆ ಮೆಟಲಾರ್ಜಿ. ನೋಡಿ, ಮೆಟಲಾರ್ಜಿ ಅಂತಂದರೆ ಏನಂತಂದ್ರೆ ಇಲ್ಲಿ ಲೋಹಶಾಸ್ತ್ರ. ಮೆಟಲ್ ಅಂತಂದ್ರೆ ಲೋಹ. ಅದನ್ನು ಕಲಿತ ಟ್ರಾನ್ಸ್ಪೋರ್ಟನ್ನು ಮಾಡಾಕತ್ತ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟನ್ನು ಮಾಡಾಕತ್ತ. ಆ್ಯಂಡ್ ಮೂವಿಂಗ್ ಟುವರ್ಡ್ಸ್ ಸಿವಿಲೈಜೇಷನ್. ಕೊನೆಗೆ ಅವು ಏನಾದ ಅಂತಂದರೆ ಇಲ್ಲಿ ನಾಗರಿಕತೆಯ ಹಂತವನ್ನು ತಲುಪಿದ.
ಅವನು ಒಂದೊಂದಾಗಿ ಏನು ಮಾಡಕತ್ತವ ನೋಡಿ ಕೊಟ್ಟಿದ್ದಾರು. ಸಚ್ ಆಸ್ ಕನ್ಸ್ಟ್ರಕ್ಷನ್, ಮೆಟ್ರಾಲಜಿ ಆ್ಯಂಡ್ ಮೆಟಲಾರ್ಜಿ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಮೂವಿಂಗ್ ಟುವರ್ಡ್ಸ್ ಸಿವಿಲೈಸೇಷನ್. ಅವನು ಹಂತದಲ್ಲಿ ಏನು ಮಾಡಕತ್ತ, ನಾಗರಿಕತೆಯನ್ನು ಕಲಿತಾ ಬಂದ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಭೂಮಿಯಿಂದ ಲೋಹವನ್ನು ಹೊರತೆಗೆಯುವ ಅಂತಂದ್ರೆ ಭೂಮಿಯಿಂದ ಮೆಟಲ್ಗಳನ್ನು ಹೊರಗೆ ತೆಗಿಬೇಕು. ನೋಡಿ ಏನಂತ ಕೊಟ್ಟಿದ್ದಾನಂತಂದ್ರೆ, ಮೆಟಲ್ಸ್ ಫ್ರಾಮ್ ನೇಚರ್ ಇನ್ಕ್ಲೂಡ್ಸ್ ದ ಟೆಕ್ನಿಕ್ ಆಫ್ ಎಕ್ಸಿಸ್ಟಿಂಗ್. ಅಂದ್ರೆ ಅವು ಏನು ಕೊಟ್ಟಿದ್ದಾನು ಅಂತಂದ್ರೆ, ಟೆಕ್ನಿಕ್ಗಳನ್ನು ಯೂಸ್ ಮಾಡ್ಕಸ್ ಏನು ಮಾಡಬೇಕು, ಅವನು ಮಟೀರಿಯಲ್ಗಳನ್ನು ಹೊರಗೆ ತೆಗೆಯುವಂಥ ಒಂದು ಕಲೆಗೆನ ನಾವೇನಂತ ಕರಿತೀವಿ, ಲೋಹಶಾಸ್ತ್ರ ಅಂತ ಕರಿತೀವಿ. ಲೋಹ ನಿಮ್ಗೆ ಈಗಾಗಲೇ ಗೊತ್ತಾಗ್ತೈತಿ, ಅದ್ರ ಬಗ್ಗೆ ಏನು ಭಾಳಷ್ಟು ತಿಳ್ಕೊಬೇಡಿ. ಇಲ್ಲಿ ಐರನ್ ಆಗಿರ್ಬೋದು, ಈಗ ಗೋಲ್ಡ್ ಆಗಿರ್ಬೋದು, ಮ್ಯಾಂಗ್ನೀಸ್ ಆಗಿರ್ಬೋದು, ಪ್ರತಿಯೊಂದು ಲೋಹಗಳು, ಆ ಲೋಹಗಳನ್ನು ಹೊರಗೆ ತೆಗೆಯುವಂಥದ್ದು. ಇದಿಷ್ಟು ನೀವು ಬಾಕ್ಸೈಟು ಇವೆಲ್ಲ ಲೋಹಗಳು. ಮೆಟಲ್ ಅಂತ ಕರಿತೀವಿ ನೋಡಿ, ಮೆಟಲ್ಗಳನ್ನು ಹೊರಗೆ ತೆಗೆಯೋದು. ಇಲ್ಲಿ ನೋಡಿ ನಾಗರಿಕತೆ ಎಂದರೇನು ಅಂತೇಳಿ ಹೇಳ್ಬೇಕಂತಂದ್ರೆ, ಇದಕ್ಕೆ ನಾಗರಿಕತೆ ಅಂತ ಹೇಳ್ತೀವಿ ಅಂತ ಗೊತ್ತಾಗೋದಿಲ್ಲ. ನೋಡಿ ಸಿವಿಲೈಸೇಷನ್, ವಾಟ್ ಈಸ್ ಸಿವಿಲೈಸೇಷನ್ ಅಂತ ಕೇಳಿದಾಗ ನಿಮಗೆ ಹಿಂಗೆ ಹೇಳಕ್ಕೆ ಬರೋದಿಲ್ಲ. ಸಿವಿಲೈಸೇಷನ್ ಅಂದರೆ ಏನು ಅಂತ ಹೇಳಕ್ಕೆ ಬರೋದಿಲ್ಲ. ಬಟ್ ನಾವು ಸಮ್ ಪರ್ಟಿಕ್ಯುಲರ್ ರೀಸನ್ಸನ್ನು ನೋಡ್ಕೋಬೋದು ಯಾಕೆ ನಾವು ಸಿವಿಲೈಸೇಷನ್ ಅಂತ ಕರಿತೀವಿ ಅಂತೇಳಿ. ಯಾಕಂತಂದ್ರೆ ಸಿವಿಲೈಸೇಷನ್ಗೆ ಒಂದು ಪರ್ಟಿಕ್ಯುಲರ್ ಮೀನಿಂಗೇ ಇಲ್ಲ, ಯಾರೂ ಮೀನಿಂಗನ್ನು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ. ನೋಡಿ ಇಲ್ಲಿ ಕೊಡ್ತಾ ಬರ್ತಾನು, ಸಂಕೀರ್ಣ ಸಮಾಜ ಮತ್ತು ಅದರ ಅನೇಕ ಚಟುವಟಿಕೆಗಳನ್ನು ನಿರ್ವಹಿಸಲು ಕೆಲವು ರೀತಿಯ ರಾಜಕೀಯ ಮತ್ತು ಆಡಳಿತ ವ್ಯವಸ್ಥೆಯನ್ನು ಹೊಂದಿರುತ್ತದೆ. ಈಗ ಒಂದು ಯಾವುದೋ ಒಂದು ಸಿಸ್ಟಮ್, ನಿಮ್ಮ ಮನೆಯಲ್ಲಿನ ಒಂದು ಮನೆಯನ್ನು ನಿರ್ವಹಣೆ ಮಾಡಬೇಕಂದ್ರೆ ಒಂದು ಸಿಸ್ಟಮೆಟಿಕ್ ಆಗಿರುವಂಥ ಒಂದು ಅಡ್ಮಿನಿಸ್ಟ್ರೇಷನ್ ಬೇಕಾಗ್ತೈತಿ. ಅದೇ ರೀತಿ ನೋಡಿ ಒಂದು ಸಮಾಜವನ್ನು, ಒಂದು ಸೊಸೈಟಿಯನ್ನು ನಾವು ಏನು ಮಾಡಬೇಕು ಅಂತಂದ್ರೆ, ಮ್ಯಾನೇಜ್ ಮಾಡಬೇಕಂತಂದ್ರೆ ಅದಕ್ಕೆ ಗೌರ್ಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಬೇಕಾಗ್ತೈತಿ. ಗೌರ್ಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಈಸ್ ಮಸ್ಟ್ ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದಾನು. ಇಲ್ಲಿ ನೋಡಿ ನಗರೀಕರಣ ಅಂತ ಕೊಟ್ಟಿದ್ದಾನು. ಒಂದೇದೇನು ನೋಡಿ, ನಾಗರಿಕತೆ ಅಂತಂದ್ರೆ ಒಂದು ಗೌರ್ಮೆಂಟ್ ಇರಬೇಕು, ಒಂದು ಅಡ್ಮಿನಿಸ್ಟ್ರೇಷನ್ ಇರಬೇಕು, ಅದಕ್ಕೆ ನಾವು ನಾಗರಿಕತೆ ಅಂತ ಕರಿತೀವಿ, ಏನು ಸಿವಿಲೈಸೇಷನ್ ಅಂತ ಕರಿತೀವಿ. ದ ಸೆಕೆಂಡ್ ಪಾಯಿಂಟ್ ಈಸ್ ಏನಂತ ಕೊಟ್ಟಿದ್ದಾನು, ನಗರೀಕರಣ, ಅರ್ಬನೈಸಮ್ ಅಂತ ಕರಿತೀವಿ. ಅರ್ಬನಿಸಮ್ ಅಂತಂದ್ರು ನೋಡಿ ಅರ್ಬನ್ ಅಂತಂದ್ರೆ ಏನ್ರಿ, ನಗರ, ಅದಕ್ಕೆ ಏನು ಕರೆದವ ಅರ್ಬನಿಸಮ್ ಅಂತ ಕರೆದ. ಅರ್ಬನ್ ಅಂತಂದ್ರೆ ನಗರ, ಅರ್ಬನಿಸಮ್ ಅಂತಂದ್ರೆ ನಗರೀಕರಣ. ನೋಡಿ ನಗರ ಯೋಜನೆ, ನಗರಗಳ ಬೆಳವಣಿಗೆ ಮತ್ತು ನಿಯಂತ್ರಣ, ಅದು ಸಹಜವಾಗಿ ನೀರಿನ ನಿರ್ವಹಣೆ, ಒಳಚರಂಡಿ, ಇವೆಲ್ಲ ನಮಗೆ ಎಲ್ಲಿ ಕಂಡು ಬರ್ತಾವ ಅಂತಂದ್ರೆ, ನೀವು ಹರಪ್ಪ ಅಂತ ಓದ್ತೀರಿ, ಹರಪ್ಪ ನಾಗರಿಕತೆ ಅಂತ ಓದ್ತೀರಿ, ಇಲ್ಲಂತಂದ್ರೆ ಸಿಂಧು, ಓವರಾಲ್ ಆಗಿ ಸಿಂಧು ಇಲ್ಲಿ ಕಂಡು ಬರ್ತಾವೆ. ಇವೆಲ್ಲ ನಮಗೆ ಏನು ಕಂಡು ಬರ್ತಾವ್ರಿ ಅಂತಂದ್ರೆ, ಇಲ್ಲಿ ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು, ಅಲ್ಲಿಂದ ಏನಂತಂದ್ರೆ ಗ್ರೋತ್ ಆಗಬೇಕದು ಟೌನ್ ಪ್ಲ್ಯಾನಿಂಗ್ ಆಗಿರ್ಬೋದು. ಆಮೇಲೆ ದ ಗ್ರೋತ್ ಆಫ್ ಸಿಟೀಸ್ ಆ್ಯಂಡ್ ದೇರ್ ಮ್ಯಾನೇಜ್ಮೆಂಟ್ ವಿಚ್ ಜನರಲಿ ಇನ್ಕ್ಲೂಡ್ ವಾಟರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡ್ರೈನೇಜ್ ಸಿಸ್ಟಮ್. ನೋಡಿ ಏನೇನು ಇರಬೇಕು ನಮಗೆ ನಾಗರಿಕತೆ ಅಂತ ತಿಳಿಬೇಕಂತಂದ್ರೆ ನಾವು ಅರ್ಬನಿಸಮ್ ಒಳಗೆ ನೋಡ್ಬೋದು. ಅರ್ಬನಿಸಮ್ನಲ್ಲಿ ಏನಿರ್ತೈತಿ ರೀ, ಒಂದು ಸಿಸ್ಟಮ್ಯಾಟಿಕ್ ಆಗಿರುವಂಥ ಸಿಟಿ ಪ್ಲ್ಯಾನಿಂಗ್, ಟೌನ್ ಪ್ಲ್ಯಾನಿಂಗ್ ಇರ್ತೈತಿ. ಇನ್ನು ಗ್ರೋತ್ ಆಫ್ ದ ಸಿಟೀಸ್ ಆಗಿರ್ತಾವು, ಅವು ಬೆಳವಣಿಗೆ ಆಗಿರ್ತಾವು. ಆ್ಯಂಡ್ ದೇರ್ ಮ್ಯಾನೇಜ್ಮೆಂಟ್ ನೋಡಿ ವಿಚ್ ಜನರಲಿ ಇನ್ಕ್ಲೂಡ್ ವಾಟರ್ ಮ್ಯಾನೇಜ್ಮೆಂಟ್, ಅದರಲ್ಲಿ ಏನು ಕೊಟ್ಟಿರಬೇಕು, ನೀರಿನ ನಿರ್ವಹಣೆ ಕೊಟ್ಟಿರಬೇಕು. ಆ್ಯಂಡ್ ಆಲ್ಸೋ ಏನಿರ್ಬೇಕಂತಂದ್ರೆ ದ ಗುಡ್ ಡ್ರೈನೇಜ್ ಸಿಸ್ಟಮ್, ಒಳಚರಂಡಿ ವ್ಯವಸ್ಥೆ. ಯಾಕಂತಂದ್ರೆ ಇಡೀ ವರ್ಲ್ಡ್ದಲ್ಲಿ ಒಳಚರಂಡಿ ವ್ಯವಸ್ಥೆ, ಡ್ರೈನೇಜ್ ಸಿಸ್ಟಮ್ಗನ ಫೇಮಸ್ ಯಾವುದಂತಂದ್ರೆ ನಮ್ಮ ಸಿಂಧು ನಾಗರಿಕತೆ ಅವ್ರ ಹರಪ್ಪ ನಾಗರಿಕತೆ, ಎರಡು ನೋಡಿ. ನೆಕ್ಸ್ಟ್ ಏನಂತಂದ್ರೆ ನಾವು ಥರ್ಡ್ ಪಾಯಿಂಟ್ ನೋಡ್ತೀವಿ, ವಿವಿಧ ಕರಕುಶಲ ವಸ್ತುಗಳು, ಏನು ಕ್ರಾಫ್ಟ್ ಅಂತ ನೋಡ್ತೀವಿ ನೋಡಿ. ವೆರೈಟೀಸ್ ಆಫ್ ಕ್ರಾಫ್ಟ್ ನೆನ್ಪಿಟ್ಕೋಬೇಕು ನೀವು ಇವನ್ನೆಲ್ಲ, ವೆರೈಟೀಸ್ ಆಫ್ ಕ್ರಾಫ್ಟ್ಸ್. ಹಾಗಾದರೆ ಕರಕುಶಲ ವಸ್ತುಗಳು, ಕಚ್ಚಾ ವಸ್ತುಗಳ ತಯಾರಿಕೆ, ಮಾರಾಟದ ನಿರ್ವಹಣೆ, ಹರಳು, ಲೋಹ, ಮೆಟಲ್ ಆಗಿರ್ಬೋದು. ಹರಳುಗಳು, ಲೋಹಗಳು ಅಂತಂದಾಗ ಸ್ಟೋನ್ ಆರ್ ಮೆಟಲ್ ಅಂತ ಕರಿತೀವಿ ಅವುಗಳು. ಮತ್ತು ಸಿದ್ಧಪಡಿಸಿದ ಸರಕುಗಳ ಉತ್ಪಾದನೆ, ಆಭರಣ ಅಂತಂದಾಗ ಏನು ನೋಡ್ತೀರಿ ನೀವು ನೋಡಿ, ಆಭರಣ ಅಂತಂದಾಗ
ನಿಮ್ಮ ಅಲಂಕಾರಿಕ ವಸ್ತುಗಳಾಗಿರ್ಬೋದು, ಅವುಗಳ ಉಪಕರಣ ಆಗಿರ್ಬೋದು, ಅವೆಲ್ಲವೂ ಕೂಡ ಇಲ್ಲಿ ಏನು ಬರ್ತಾವೆ ಅಂತಂದ್ರೆ ಇಲ್ಲಿ ಕನ್ಸಿಡರ್ ಆಗ್ತಾವೆ. ಇದನ್ನು ನಾವು ನೋಡ್ಕೋಬೇಕು. ಹಾಗಾದರೆ ಕ್ರಾಫ್ಟ್ಸನ್ನು. ನೆಕ್ಸ್ಟ್ ಬರೋದು ಏನಂತಂದ್ರೆ ವ್ಯಾಪಾರ ಅಂತ ಕರಿತೀವಿ, ಟ್ರೇಡ್ ಅಂತ ಕರಿತೀವಿ ನೋಡಿ. ಟ್ರೇಡ್ ಎಲ್ಲಿ ವ್ಯಾಪಾರ ಇದೆ, ಎಲ್ಲಿ ಮಾನವ ನಾಲೆಜನ್ನು ಪಡೆದುಕೊಂಡ ಅವಾಗನ ಚಾಲೂ ಆಗಿದ್ದು ಏನಂತಂದ್ರೆ ಟ್ರೇಡ್ ಚಾಲೂ ಆಯ್ತು, ಬಿಸ್ನೆಸ್ ಚಾಲೂ ಆಯ್ತು, ವ್ಯಾಪಾರ ಚಾಲೂ ಆಯ್ತು ನೋಡಿ. ಆಂತರಿಕ ಅಂತಂದ್ರೆ ಅವರ ಗಡಿಯ ಒಳಗೆ, ಇಂಟರ್ನಲ್ ಅಂತ ಕರಿತೀವಿ ನೋಡಿ. ಏನಂತ ಕರಿತೀವಿ? ಇಂಟರ್ನಲ್ ಟ್ರೇಡ್ ಆ್ಯಂಡ್ ಎಕ್ಸ್ಟರ್ನಲ್ ಟ್ರೇಡ್ ಈ ರೀತಿಯಾಗಿರುವಂಥದ್ದು. ಅಲ್ಲೇ ನೋಡಿ ಅದನ್ನು ಹೇಳತ್ತಾರ ಅವರು. ಏನು ಕೊಡೋದಾನು? ಆಂತರಿಕ ವ್ಯಾಪಾರ ನಗರ ಅಥವಾ ಪ್ರದೇಶದ ಒಳಗೆ, ಆ್ಯಂಡ್ ಆಲ್ಸೋ ಬಾಹ್ಯ ವ್ಯಾಪಾರ. ಈಗಾಗಲೇ ನಾನು ನಿಮಗೆ ಹೇಳಿ, ಒಂದು ಇಂಟರ್ನಲ್ಲು, ಇನ್ನೊಂದು ಎಕ್ಸ್ಟರ್ನಲ್ಲು. ಇಲ್ಲಿ ಬಂತು ನೋಡಿ, ಇನ್ನೆಂತು ಇಂಟರ್ನಲ್ ಆ್ಯಸ್ ವೆಲ್ ಆ್ಯಸ್ ಎಕ್ಸ್ಟರ್ನಲ್, ಎರಡೂ ರೀತಿಯಾಗಿರುವಂಥ ವ್ಯಾಪಾರ ಇರ್ತೈತಿ. ಅದಕ್ಕೆ ನಾವೇನಂತ ಕರೆದು ಅಂತಂದ್ರೆ ನಾಗರಿಕತೆ ಅಂತ ಕರೆದು. ಇದು ಕಂಪ್ಲೀಟಾಗಿ ಏನು ನಾ ಹೇಳಕ್ಕೆ ಹೊರಟಿದ್ದೀನಿ ನೋಡಿ, ಅವ್ರು ಏನು ಹೇಳಕ್ಕೆ ಹೊರಟಿದಾರು, ನಾಗರಿಕತೆ ಅಂದರೆ ಏನು, ವಾಟ್ ಈಸ್ ಅ ಸಿವಿಲೈಜೇಷನ್ ಅಂದರೆ ಏನು. ನೆಕ್ಸ್ಟ್ ಬರ್ತೈತಿ ಏನಂತಂದ್ರೆ ನೋಡಿ, ಇಲ್ಲಿ ಕೊಟ್ಟಿದ್ದಾನು ಕೆಲವು ರೀತಿಯ ಬರವಣಿಗೆ ಅಂತಂದ್ರೆ ಏನಂತಾರೆ ನೀವು? ರೈಟಿಂಗ್ ಅಂತ ಕರಿತೀರಿ ನೋಡಿ. ಬರವಣಿಗೆ ಅಂತಂದ್ರೆ ರೈಟಿಂಗ್. ಈ ರೈಟಿಂಗ್ನಿಂದ ತಿಳಿದು ಬರ್ತೈತಿ. ಯಾಕಂತಂದ್ರೆ ಅರ್ಲಿ ಪೀರಿಯಡ್ನಲ್ಲಿ ಇದ್ದಂಥ ಮಾನವನಿಗೆ ಏನು ಗೊತ್ತಿರಲಿಲ್ಲ ಅಂತಂದ್ರೆ ಬರೆಯುವ ಕೌಶಲ್ಯ ಗೊತ್ತಿರಲಿಲ್ಲ. ಅವನಿಗೆ ಏನಿರಲಿಲ್ಲ ಅಂತಂದ್ರೆ ನೋಡಿ, ಭಾಷೆ ಇತ್ತು, ತಿಳ್ಕೊಳ್ಳಿ, ಭಾಷೆ ಇತ್ತು, ಲಿಪಿ ಇರಲಿಲ್ಲ. ಅವ್ನಿಗೆ ಭಾಷೆ ಇತ್ತು, ಲಿಪಿ ಇರಲಿಲ್ಲ. ಅವ್ನಿಗೆ ಯಾವುದೇ ರೀತಿಯಾಗಿರುವಂಥ ಲಿಟ್ರೇಚರ್ ಗೊತ್ತಿರಲಿಲ್ಲ. ಇಲ್ಲಿ ಏನಾಯ್ತಂತಂದ್ರೆ ಸಿವಿಲೈಜೇಷನ್ನಲ್ಲಿ ಬರವಣಿಗೆ, ರೈಟಿಂಗ್ ಬಗ್ಗೆ ಗೊತ್ತಾಯ್ತು. ರೈಟಿಂಗ್ ಬಗ್ಗೆ ಗೊತ್ತಾಗನ ಅವನು ಬರೆದಿಡುವಂಥ ಕೆಲಸವನ್ನು ಮಾಡಿದ. ಇದರಿಂದನೂ ನಮಗೆ ತಿಳಿತೈತಿ ಏನಂತಂದಾಗ ಅವಂಗ ಫಾರ್ಮ್ ಆಫ್ ರೈಟಿಂಗ್ ಗೊತ್ತಿತ್ತು, ಅಂದ್ರೆ ಬರವಣಿಗೆಯ ರೀತಿಯ ಬಗ್ಗೆ ಮಾಹಿತಿ ಇತ್ತು. ಅದರಿಂದ ಅವ್ನು ರೆಕಾರ್ಡ್ಗಳನ್ನು ಎಲ್ಲ ಕನ್ಸಿಡರ್ ಮಾಡಿ ಇಟ್ಕೊಂಡ, ಡಾಟಾಗಳನ್ನು ಇಟ್ಕೊಂಡ, ಕಮ್ಯುನಿಕೇಷನ್ ಮಾಡ್ತಿದ್ದ. ಅವನು ನೋಡಿ ಮಾಹಿತಿಗಳನ್ನು ಇಟ್ಕೋತಿದ್ದ, ಅದ್ರ ಜೊತೆಗೇನ ಏನು ಮಾಡ್ತಿದ್ದ, ಸಂವಹನ ಮಾಡ್ತಿದ್ದ. ಇದು ಡಾಕ್ಯುಮೆಂಟು. ಇಲ್ಲಿ ಕಮ್ಯುನಿಕೇಷನ್ ಬೆಳೀತು ನೋಡಿ. ಅವನದು ಡಾಕ್ಯುಮೆಂಟನ್ನು ಇಟ್ಕೊಳ್ಳಾಕತ್ತ, ಇನ್ನೊಂದು ಅವಂಗೆ ಏನಾಗಕೈತು, ಕಮ್ಯುನಿಕೇಟ್ ಮಾಡಾಕತ್ತ ಎಲ್ಲರ ಜೊತೆ. ಇದೊಂದು. ಇನ್ನು ಆರ್ಟು, ಆರ್ಕಿಟೆಕ್ಚರು, ಲಿಟ್ರೇಚರು ಇವೆಲ್ಲವುಗಳಿಂದ ಗೊತ್ತಾಗ್ತೈತಿ ನೋಡಿ ನಮ್ಗೆ. ಇವಕ್ಕೆ ಏನಂತ ಕರಿತೀವಿ ನಾವು? ಕಲ್ಚರಲ್ ಐಡಿಯಾಸ್ ಅಂತ ಕರಿತೀವಿ ನೋಡಿ. ಸಮ್ ಆಫ್ ದ ಕಲ್ಚರಲ್ ಐಡಿಯಾಸ್. ನೋಡಿ, ಕಲ್ಚರಲ್ ಯಾವುದು? ಐಡಿಯಾಸ್. ಈ ಕಲ್ಚರಲ್ ಐಡಿಯಾದಿಂದ ತಿಳಿತೈತಿ ನಮಗೆ. ಯಾಕಂತಂದ್ರೆ ನಾಗರಿಕತೆ ಬೆಳೆದಂಗೆ ಏನಾಗಕೈತು ಅಂತಂದ್ರೆ ಅವ್ರ ಲೈಫ್ ಸ್ಟೈಲ್ಗಳು ಚೇಂಜ್ ಆಗಾಕತ್ತು. ಅವ್ರ ಆರ್ಟು, ಆರ್ಕಿಟೆಕ್ಚರ್ ಚೇಂಜ್ ಆಯ್ತು, ಲಿಟ್ರೇಚರ್ ಬೆಳೆಯಕ್ಕೆ ಚಾಲು ಆಯ್ತು. ಓರಲ್ ಟ್ರೆಡಿಷ್ನಲ್ ನೋಡಿ, ಬಾಯಿಯಿಂದ ಬಾಯಿಗೆ ಹೋಗುವಂಥ ಮೌಖಿಕವಾಗಿರುವಂಥ ಓರಲ್ ಟ್ರೆಡಿಷ್ನಲ್ ಸಂಪ್ರದಾಯಗಳು ಬೆಳೆಯಾಕತ್ತು. ಸಾಮಾಜಿಕ ಬದಲಾವಣೆಗಳಾಗಕತ್ತು. ಇವೆಲ್ಲವೂ ಕೂಡ ಆಗಿದ್ದನ್ನು ಏನಂತಂದಾಗ ನಾಗರಿಕತೆ ಅಂತ ಕರೀತಾರು. ನಿಮಗೆ ನಾನು ಇಲ್ಲಿ ತಿಳಿಸೋ ಪ್ರಯತ್ನ ಏನು ಮಾಡತ್ತೀನಿ ಅಂತಂದ್ರೆ ವಾಟ್ ಈಸ್ ಅ ಸಿವಿಲೈಜೇಷನ್ ನೋಡಿ. ನೆಕ್ಸ್ಟ್ ಹೇಳ್ತಾನು, ಒಂದು ಉತ್ಪಾದಕ ಕೃಷಿ ಹಳ್ಳಿಗೆ ಮಾತ್ರವಲ್ಲ ನಗರಗಳಿಗೂ ಸಾಕಾಗುವಷ್ಟು ಉತ್ಪಾದನೆ. ಇಲ್ಲಿ ಅಗ್ರಿಕಲ್ಚರ್ ಏನಂತ ಕರಿತೀವಿ ನಾವು? ಅಗ್ರಿಕಲ್ಚರ್ ಅಂತ ನೋಡ್ತೀವಿ ನೋಡಿ. ಅಗ್ರಿಕಲ್ಚರ್ ಗ್ರೋತ್ ಆಯಿತು. ಅಗ್ರಿಕಲ್ಚರ್ ಗ್ರೋತ್ ಆಗಿ ಅದು ಕೇವಲ ವಿಲೇಜಿಗೆ ಮಾತ್ರ ಸೀಮಿತ ಆಗಲಿಲ್ಲ ನೋಡಿ. ಅದು ಕೇವಲ ವಿಲೇಜಸ್ಸಿಗೆ ಮಾತ್ರ ಸೀಮಿತ ಆಗಲಿಲ್ಲ. ಅದು ಎಲ್ಲಿಗೆ ಹೋಯ್ತು ಅಂತಂದ್ರೆ ಟುವರ್ಡ್ಸ್ ಎಲ್ಲಿಗೆ ಹೋಯ್ತದು? ಸಿಟಿಗೆ ಹೋಯಿತು. ಸಿಟೀಸ್ಗೆಲ್ಲ ಹೋಗುವಂಥ ಪ್ರಯತ್ನ ಮಾಡಿತು. ಇದರಿಂದ ತಿಳಿತೈತಿ ಅಗ್ರಿಕಲ್ಚರ್ ಬೆಳೀತು, ಅಗ್ರಿಕಲ್ಚರ್ ಗ್ರೋತ್ ಆಗಿ ಸಿಟಿಗಳು ಬೆಳೆದು ಇದೇ ನಾಗರಿಕತೆ. ಇದು ಕೂಡ ನಮಗೊಂದು ಮಾಹಿತಿಯನ್ನು ಕೊಡ್ತಾ ಇದೆ ನೋಡಿ. ನಿಮಗಿಲ್ಲಿ ಡೀಟೇಲ್ ಆಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಜಸ್ಟ್ ನೀವು ಇದನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ. ಇಲ್ಲಿ ನೋಡಿ, ನಂತರದಲ್ಲಿ ಏನಂತಂದಾಗ ಇದೆಲ್ಲವೂ ಕೂಡ ಭಾಳಷ್ಟು ಸಿಟಿಗಳಲ್ಲಿ ಕಂಡು ಬರ್ತೈತಿ. ಹಾಗಾದರೆ ಭಾಳಷ್ಟು ವರ್ಲ್ಡ್ನಲ್ಲಿ ಕಂಡು ಬರುವಂಥ ಭಾಳಷ್ಟು ಸ್ಟೇಟ್ನಲ್ಲಿ ಕಂಡು ಬರ್ತೈತಿ.
ಆದರೂ ಕೂಡ ನಾವು ನಾಗರಿಕತೆ ಅಂತ ಎಲ್ಲದಕ್ಕೂ ಕರೆಯಬಹುದೇ ಅಂತ ಕೇಳಬಹುದು. ಇಲ್ಲ, ಎಲ್ಲದಕ್ಕೂ ನಾವು ಕರೆಯೋಕ್ಕಾಗೋದಿಲ್ಲ. ನೋಡಿ, ಸಿವಿಲೈಸೇಷನ್ ಅಂತೇಳಿ ಭಾಳಷ್ಟು ಸೊಸೈಟಿಯಲ್ಲಿ ಕಂಡು ಬರ್ತೈತಿ ಇದು, ಬಟ್ ನಾವು ಅದಕ್ಕೆ ಕರೆಯೋದಿಲ್ಲ. ಅದಕ್ಕೆ ಯಾಕೆ ಕರೆಯೋದಿಲ್ಲ ಅಂತಂದಾಗ ಅದಕ್ಕೂ ಕೂಡ ಮಾಹಿತಿಯನ್ನು ಕೊಡ್ತೀವಿ ನಾವು. ನಾಗರಿಕತೆಯು ಜಗತ್ತಿನ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಆರಂಭಗೊಂಡಿತು. ಎಲ್ಲ ಕಡೆ ನಾಗರಿಕತೆ ಒಮ್ಮೆ ಪ್ರಾರಂಭ ಆಗಲಿಲ್ಲ. ನೋಡಿ ಏನು ಹೇಳ್ತಾನೀಗವ, ಇದು ಒಂದೇ ಟೈಮ್ನಲ್ಲಿ ಆರಂಭ ಆಗಲಿಲ್ಲ, ಇದು ಹಂತ ಹಂತದಲ್ಲಿ ಇದೇನಾಗಿತ್ತು ಅಂತಂದ್ರೆ ಬೇರೆ ಬೇರೆ ಟೈಮ್ನಲ್ಲಿ. ಸಿವಿಲೈಸೇಷನ್ ಬಿಗನ್ ಆ್ಯಟ್ ಡಿಫ್ರೆಂಟ್ ಟೈಮ್ಸ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಡಿಫ್ರೆಂಟ್ ಟೈಮ್ ಆ್ಯಂಡ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಅಂತಂದಾಗ ಒಂದೇ ಸಮಯದಲ್ಲಿ ಎಲ್ಲ ಕಡೆನೂ ಬೆಳಕಿಗೆ ಬರಲಿಲ್ಲ. ನೋಡಿ ಇಲ್ಲಿ ಮೆಸೊಪೊಟೋಮಿಯಾ ಅಂತ ಕೊಟ್ಟಿದ್ದೇವೆ. ನೋಡಿ, ಮೆಸೊಪೊಟೋಮಿಯಾ ಅಂತಂದಾಗ ಇದು ಏನಂತ ನೆನಪಿಟ್ಕೋಬೇಕಂತಂದ್ರೆ ಇದರ ಅರ್ಥ ಏನಂತಂದ್ರೆ ಎರಡು ನದಿಗಳ ನಡುವಿನ ನಾಡು. ಎಷ್ಟು? ಎರಡು ನದಿಗಳ ನಡುವಿನ ನಾಡು ಅಂದ್ರೆ ಎರಡು ನದಿ ಅಂತಂದ್ರೆ ಇದಕ್ಕೇನಂತಂದ್ರೆ ಟೂ ರಿವರ್. ಯಾವುದ್ರಿ? ಟೂ ರಿವರ್. ಎರಡು ನದಿಗಳ ನಡುವೆ ಇದ್ದಂಥ ಪ್ರದೇಶ ಇದು. ಯಾವುದು ಅಂತಂದ್ರೆ ಒಂದು ಯುಪ್ರೇಟಿಸ್ಸು. ಯಾವುದು? ಯುಪ್ರೇಟಿಸ್ಸು. ಇನ್ನೊಂದು ಯಾವುದು ಅಂತಂದ್ರೆ ಟೈಗ್ರೀಸ್. ನೋಡಿ, ಯುಪ್ರೇಟಿಸ್ ಮತ್ತು ಟೈಗ್ರೀಸ್ ಅನ್ನುವಂಥ ಎರಡು ನದಿಗಳು, ಒಂದು ಯುಪ್ರೇಟಿಸ್ಸು ಇನ್ನೊಂದು ಟೈಗ್ರೀಸ್ ಅನ್ನುವಂಥ ಎರಡು ನದಿಗಳ ಮಧ್ಯದಲ್ಲಿ ಬೆಳೆದು ಬಂದಿದ್ದನ್ನು ಏನಂತಂದರೆ ಇಲ್ಲಿ ಮೆಸೊಪೊಟೋಮಿಯಾ ಅಂತ ಕರಿತೀವಿ. ಆ್ಯಟ್ ಪ್ರೆಸೆಂಟ್ ಎಲ್ಲಿದೆ ಅಂತಂದ್ರೆ ಇರಾಕ್ ಮತ್ತು ಸಿರಿಯಾ. ಕೇಳ್ಬೋದು, ಮೆಸೊಪೊಟೋಮಿಯಾ ಲೊಕೇಟೆಡ್ ಆ್ಯಟ್ ಪ್ರೆಸೆಂಟ್ ಅಂತ ಏನಂತಂದ್ರೆ ಇಲ್ಲಿ ನೋಡಿ ಇರಾಕ್ ಮತ್ತು ಸಿರಿಯಾ. ಈಗಿನ ಇರಾಕ್ ಮತ್ತು ಸಿರಿಯಾದಲ್ಲಿ ಆ ನಾಗರಿಕತೆ ಇತ್ತು. ಮೆಸೊಪೊಟೋಮಿಯಾ ಆ ನಾಗರಿಕತೆ ಕೂಡ ಬೆಳೆದು ಬಂತು. ನೋಡಿ ಎಷ್ಟು 6000 ವರ್ಷಗಳ ಹಿಂದಿನ ಹುಟ್ಟುಕೊಂತು. ಪ್ರಾಚೀನ ಈಜಿಪ್ಟ್ ಕಾಲದ ನಾಗರಿಕತೆ, ಈಜಿಪ್ಟ್ ಅಂತ ಕರಿತೀವಿ. ಈಜಿಪ್ಟಿಯನ್ರು ಫೇಮಸ್ ಏನಂತಂದ್ರೆ ಪಿರಾಮಿಡ್ ಅಂತ ಕರಿತೀವಿ. ನೋಡಿ, ಪಿರಾಮಿಡ್ ಈಗಾಗಲೇ ನೀವು ಓದಿರ್ತೀರಿ ಇದನ್ನು. ಈಜಿಪ್ಟಿಯನ್ರು ಫೇಮಸ್ ಏನಂತಂದಾಗ ಪಿರಾಮಿಡ್ ಅಂತ ಕರಿತೀವಿ. ಪಿರಾಮಿಡ್ ಫೇಮಸ್ಸು. ಅದು ಕೂಡ ಏನಂತಂದಾಗ ಬೇರೆಯ ಟೈಮ್ನಲ್ಲಿನೇ ಬೆಳೆದುಕೊಂತ ಬಂದಿತ್ತು. ನೋಡಿ, ಮೆಸೊಪೊಟಮಿಯಾ ನಾಗರಿಕತೆ ಆ್ಯಂಡ್ ಆಲ್ಸೋ ಈಜಿಪ್ಟ್ ಸಿವಿಲೈಸೇಷನ್ ಇವು ಕೂಡ ಏನಂತಂದಾಗ ಹುಟ್ಟಿಕೊಂಡಿದ್ದು ಡಿಫ್ರೆಂಟ್ ಕಾಲಘಟ್ಟದಲ್ಲಿ ಅಂತ ನೋಡ್ತೀವಿ. ಅವು ಕೂಡ ಬೇರೆ ಬೇರೆ ಟೈಮ್ನಲ್ಲೇನೇ ಇದ್ದು ಅದ್ರ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೋಬೇಕು. ಇನ್ನು ಕೆಲವು ಶತಮಾನಗಳ ನಂತರ ಅದನ್ನು ಅನುಸರಿಸಿತು ಈ ನಾಗರಿಕತೆ. ಇನ್ನೂ ಕೆಲವು ನಾಗರಿಕತೆಗಳ ಬಗ್ಗೆ ನೀವು ನಂತರದ ತರಗತಿಯಲ್ಲಿ ಕಲಿಯುವಿರಿ ಅಂತ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ ನೆಕ್ಸ್ಟ್ ಪಾಠದಲ್ಲಿ. ನೋಡಿ, ಹಲವು ವಿಧಗಳಲ್ಲಿ ಆ ಪ್ರಾಚೀನ ನಾಗರಿಕತೆಗಳು ಅಪಾರ ಕೊಡುಗೆಯನ್ನು ನೀಡಿದವು. ನೋಡಿ ಇಲ್ಲಿ ಈಗ ಆ್ಯಟ್ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಇರುವಂಥ ಹ್ಯೂಮನ್ ಬೀಯಿಂಗ್ ಏನದಾನೋ, ಮಾನವ ಅದಾನೋ, ಅವನು ಒಬ್ಬ ಸಿವಿಲೈಸ್ಡ್ ಪರ್ಸನ್ ಆಗಬೇಕಂತಂದ್ರೆ ನಾಟ್ ಓನ್ಲಿ ದ ಒನ್ ಸಿವಿಲೈಸೇಷನ್, ಅದು ರೀಸನ್ ಒಂದು ಅಂತಲ್ಲ, ಪ್ರತಿಯೊಂದು ನಾಗರಿಕತೆಯು ಅವ್ಗೆ ಏನು ಮಾಡಿದು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟು. ಬಟ್ ನಾವು ಇಲ್ಲಿ ಈ ಕ್ಲಾಸ್ನಲ್ಲಿ ಏನು ನೋಡ್ಬೇಕಂತಂದ್ರೆ ಭಾಳಷ್ಟು ನಾವು ಇನ್ಫಾರ್ಮೇಷನನ್ನು ಯಾವುದ್ರ ಬಗ್ಗೆ ನೋಡ್ಕೋತಾ ಬರಬೇಕು. ನಮ್ಮ ಇಂಡಿಯನ್ ಸಿವಿಲೈಸೇಷನ್ ಅಥವಾ ಏನಂತ ಕರಿತೀವಿ ನಾವು ಅದಕ್ಕೆ, ಇಂಡಿಯನ್ ಸಿವಿಲೈಸೇಷನ್ ಅಂತ ಕರಿತೀವಿ, ಹರಪ್ಪ ಅಂತ ಕರಿತೀವಿ ಆ್ಯಂಡ್ ಆಲ್ಸೋ ಮತ್ತೇನಂತ ಕರಿತೀವಿ ರೀ ಸರ್ ಇದಕ್ಕೆ, ಸಿಂಧು ಅಥವಾ ಇಂಡಿಯನ್. ಓವರಾಲ್ ಆಗಿ ಇಂಡಿಯನ್ ಸಿವಿಲೈಸೇಷನ್ ಬಗ್ಗೆ ಮಾಹಿತಿಯನ್ನು ನೋಡ್ಕೊತ ಬರಬೇಕು. ಏನೇನಿತ್ತು, ಯಾವ್ಯಾವ ರೀತಿ ಬೆಳೀತಾ ಬಂತು, ಅದನ್ನೆಲ್ಲದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೋಡಬೇಕು. ನೋಡಿ ಇಲ್ಲಿ ಕೊಟ್ಟಿದ್ದಾನೆ. ನೋಡಿ, ಎಲ್ಲ ನಾಗರಿಕತೆಗಳು ಸೇಮ್ ಪೀರಿಯಡ್ನಲ್ಲಿ ಆಗಿಲ್ಲ. ಮೆಸೊಪೊಟಮಿಯಾ ಸಿವಿಲೈಸೇಷನ್ ನೋಡಿ, ಅದರದ್ದೊಂದು ಬಿಗಿನಿಂಗ್ ಆಫ್ ದ ಮೆಸೊಪೊಟಮಿಯಾ ಸಿವಿಲೈಸೇಷನ್ ಅಂತಂದಾಗ ಇಲ್ಲಿ BCE ಅಂತ ಕರಿತೀವಿ. ನೋಡಿ, ಬಿಫೋರ್ ಕ್ರಿಸ್ತ ಎರಾ, BCE ಎಷ್ಟು 4000 BCEಯಲ್ಲಿ ಆಯಿತು. ಅದ ಒಂದು ಈಜಿಪ್ತನ್ನು ತೆಗೆದುಕೊಂಡಾಗ ಅದು 3000 BCEಯಲ್ಲಿ ಆಯಿತು. ಇನ್ನು 2000 BCEಯಲ್ಲಿ ಏನಾಯಿತು ಅಂತಂದ್ರೆ ನಮ್ಮದು ಇಂಡಸ್ ವ್ಯಾಲ್ಯೂ ಸಿವಿಲೈಸೇಷನ್ ಅಥವಾ ಇಂಡಿಯನ್ ಸಿವಿಲೈಸೇಷನ್, ಸಿಂಧು ಸಿವಿಲೈಸೇಷನ್, ಸರಸ್ವತಿ ಸಿವಿಲೈಸೇಷನ್ ಏನು ಕರಿತೀರಿ ಅದೆಲ್ಲ ಬೆಳಕಿಗೆ ಬಂತು. ಇದಕ್ಕೆ ಇಂಡಸ್ ಸರಸ್ವತಿ ಸಿವಿಲೈಸೇಷನ್ ಅಂತ ಕರಿತೀವಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಕರಿತೀವಿ. ನೋಡಿ, ಇದಕ್ಕೆ ಏನೇನು ಕರೆಯತ್ತವ ನೋಡಿ, ಇಂಡಸ್
ಸರಸ್ವತಿ, ಇಂಡಸ್ ಸರಸ್ವತಿ. ಇಂಡಸ್ ಸರಸ್ವತಿ ಅಂತ ಕರಿತೀವಿ ನೋಡಿ, ಇಂಡಸ್ ಸರಸ್ವತಿ ಅಂತ ಕರೆದು. ಇನ್ನು ಇಂಡಸ್ ವ್ಯಾಲಿ ಅಂತ ಕರಿತೀವಿ. ಇನ್ನೊಂದು ಹರಪ್ಪ ಅಂತ ಕರಿತೀವಿ. ಎಲ್ಲ ಒಂದೇ ಇದು, ಹರಪ್ಪ ಅಂತ ಕರಿತೀವಿ. ಎಲ್ಲವೂ ಕೂಡ ಇದೆ ಅಂತೇಳಿ ನೋಡ್ತೀವಿ ನಾವು. ಇದು ಆ ಟೈಮ್ ಪೀರಿಯಡ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾನು. ನೆಕ್ಸ್ಟ್, ಗ್ರಾಮದಿಂದ ಪಟ್ಟಣಕ್ಕೆ, ಫ್ರಾಮ್ ವಿಲೇಜ್ ಟು ಸಿಟಿ. ಇಲ್ಲಿ ಏನು ನೋಡ್ಬೇಕು ನಾವು ಅಂತಂದ್ರೆ, ಫ್ರಾಮ್ ವಿಲೇಜ್ ಟು ನೋಡಿ, ವಿಲೇಜ್ ಟು ಸಿಟಿ. ಇಲ್ಲಿ ಏನು ಮಾಹಿತಿ ನೋಡ್ತೇವೆ ನಾವು, ಮೊದಲಿದ್ದ ಮಾನವ ಅಂದ್ರೆ ಭಾರತದ ನಾಗರಿಕತೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನಲ್ಲಿ ಈ ನಾಗರಿಕತೆಯಲ್ಲಿದ್ದಂಥ ಮಾನವ ಹಳ್ಳಿಯಿಂದ ಸಿಟಿಗೆ ಹೆಂಗೆ ಬಂದ ಅನ್ನೋದನ್ನು ನೋಡ್ಕೊತ ಹೋಗ್ಬೇಕು ನಾವು. ನೋಡಿ ಯಾವ ಭಾಗದಲ್ಲಿ ಅಂತಂದಾಗ, ಪಂಜಾಬ್ ನೋಡಿ, ಪಂಜಾಬ್ ಇದು ಈ ಪಂಜಾಬ್ ಅಂತಂದರೆ ಈಗಿರುವಂಥ ಪಂಜಾಬ್ ಅಲ್ಲ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂಥ ಪಂಜಾಬ್, ಈಗಿನ ಪಂಜಾಬ್ ಅಲ್ಲ, ಇದು ಪಾಕಿಸ್ತಾನದಲ್ಲಿರುವಂಥದ್ದು. ಮತ್ತು ಸಿಂಧ್ ಕಂಪ್ಲೀಟಾಗಿ ಈಗಿನ ಪಾಕಿಸ್ತಾನದಲ್ಲಿ ಐತಿ. ಇಲ್ಲಿ ಸಿಂಧೂ ನದಿ ಅಂದ್ರೆ ಸಿಂಧೂ ರಿವರ್ ಮತ್ತು ಅದರ ಉಪನದಿಗಳು, ಉಪನದಿ ಅಂತಂದಾಗ ಏನಂತ ಕರಿತೀವಿ ಅವಕ್ಕೆ ನಾವು, ಟ್ರಿಬ್ಯೂಟರೀಸ್ ಅಂತ ಕರಿತೀವಿ ನೋಡಿ. ಉಪನದಿ ಅಂತಂದಾಗ ಇಲ್ಲಿ ಐತೆ ನೋಡಿ, ಉಪನದಿ ಅಂತಂದ್ರೆ ಟ್ರಿಬ್ಯೂಟರೀಸ್. ಟ್ರಿಬ್ಯೂಟರೀಸ್ ಅಂತಂದ್ರೆ ಅದರ ಸಣ್ಣ ಪುಟ್ಟ ನದಿಗಳು. ಈ ಟ್ರಿಬ್ಯೂಟರೀಸ್ ಎಲ್ಲ ಏನು ಮಾಡಾಕತ್ತು ಅಂತಂದ್ರೆ, ಇಲ್ಲಿ ಒಂದು ಜಲಾನಯನ ಪ್ರದೇಶವನ್ನು ನಿರ್ಮಾಣ ಮಾಡಿದವು. ಇವೆಲ್ಲ ಏನು ಮಾಡಿದವು ಅಂತಂದ್ರೆ, ಒಂದು ಜಲಾನಯನ ಪ್ರದೇಶವನ್ನು ನಿರ್ಮಾಣ ಮಾಡ್ತಾವು. ಅದು ಅಗ್ರಿಕಲ್ಚರಿಗೆ ಭಾಳಷ್ಟು ಯೂಸ್ಫುಲ್ ಆಯಿತು. ಅಂದ್ರೆ ಇದು ಫ್ಲೋ ಆಗ್ತಾ ರಿವರ್ ಫ್ಲೋ ಆಗ್ತಾ ಏನು ಮಾಡಿದವು ಅಂತಂದ್ರೆ, ಅವು ಒಳ್ಳೆ ರೀತಿಯಾಗಿರುವಂಥ ಸಾಯಿಲನ್ನು ತೆಗೆದುಕೊಂಡು ಬಂದು, ಆ ಸಾಯಿಲನ್ನು ತೆಗೆದುಕೊಂಡು ಬಂದು ಅದರಿಂದ ಅಲ್ಲಿ ಏನಾಯಿತು ಅಂತಂದ್ರೆ, ಅದು ಭಾಳಷ್ಟು ಫರ್ಟಿಲಿಟಿ ಇರುವಂಥ ಸಾಯಿಲ್ ಆಯಿತು. ಆ ಫರ್ಟಿಲಿಟಿ ಇರುವಂಥ ಸಾಯಿಲ್ ಆಗಿ ಅದು ಏನಾಗಕ್ಕಾಯ್ತು, ಅಗ್ರಿಕಲ್ಚರಿಗೆ ಯೂಸ್ ಆಗಾಕಾಯ್ತು. ಅಗ್ರಿಕಲ್ಚರಲ್ಲಿ ಬೆಳೀತು. ಬೆಳೆದಂಗೆ ಅಲ್ಲಿ ಇದ್ದಂಥ ಎಲ್ಲ ಪ್ರದೇಶದಲ್ಲಿ ಜನ ವಾಸಿಸಕ್ಕೆ ಚಾಲೂ ಮಾಡಿದರು. ಅಲ್ಲಿಂದ ಏನಾಯ್ತು ಅಂತಂದ್ರೆ, ಅಲ್ಲಿ ಒಂದು ನಾಗರಿಕತೆ ಬೆಳೆಯೋಕ್ಕೆ ಪ್ರಾರಂಭವಾಯಿತು. ಅದೇ ನಂತರದಲ್ಲಿ ನೋಡಿ, ಹಿಮಾಲಯನ್ ಮೌಂಟೇನ್ಸ್ನಿಂದ ಹರಿಯಾಣ, ಪಂಜಾಬ್, ರಾಜಸ್ಥಾನ್ ಮತ್ತು ಗುಜರಾತ್ನ ಸಮ್ ಪಾರ್ಟ್ ಆಫ್ ನೋಡಿ ಕೊಟ್ಟಿದ್ದಾರೆ ಕೆಲವು ಭಾಗಗಳು. ಇಲ್ಲಿ ಎಲ್ಲೆಲ್ಲಿಂದ ಬಂದು ನೋಡ್ರಿದು, ಫ್ಲೋ ಫ್ರಾಮ್ ದ ಪುಟ್ ಹಿಲ್ ಅಂತಂದ್ರೆ ಅದು ಹಿಮಾಲಯ ಪಾದ ಬೆಟ್ಟದಿಂದ ನೋಡಿ, ಪುಟ್ ಹಿಲ್ ಆಫ್ ದ ಹಿಮಾಲಯನ್ಸ್ ಥ್ರೋಟ್ ಹರಿಯಾಣ, ಪಂಜಾಬ್, ಪಾರ್ಟ್ ಆಫ್ ರಾಜಸ್ಥಾನ್ ಆ್ಯಂಡ್ ಗುಜರಾತ್. ಇಲ್ಲೆಲ್ಲವೂ ಕೂಡ ಏನಾಗೈತು ಅಂತಂದರೆ, ಇಲ್ಲಿ ನೋಡಿ ಭಾಳಷ್ಟು ಪಟ್ಟಣಗಳು, ಸಿಟೀಸ್ಗಳು, ವಿಲೇಜ್ದಿಂದ ಏನು ಬೆಳೆಯಾಕತ್ತು, ಸಿಟಿಗಳು ಬೆಳೆಯಾಕತ್ತು. ಆಲ್ಮೋಸ್ಟ್ ಎಲ್ಲವೂ ಕೂಡ ಬೆಳೆದಿದ್ದೆಲ್ಲಿಂದ ಅಂತಂದ್ರೆ, ಇದು ವಾಯುವ್ಯ ಭಾಗದಿಂದ. ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕು ನೀವು. ವಾಯುವ್ಯ ಭಾಗದಿಂದ ಇದು ಭಾಳಷ್ಟು ಬೆಳೀತಾ ಬಂತು. ವಾಯುವ್ಯ ಭಾಗದಿಂದ ಇದು ಭಾಳಷ್ಟು ಗ್ರೋತ್ ಆಗ್ತಾ ಬಂತು ಅಂತ ನೋಡ್ತೀವಿ. ಯಾಕಂದರೆ ಇಲ್ಲಿ ಏನಂತಂದಾಗ, ನಾರ್ತ್ ಈಸ್ಟರ್ನ್ ಪಾರ್ಟ್, ಇಲ್ಲಿ ನಾರ್ತು, ಇಲ್ಲಿ ಈಸ್ಟು. ನಾರ್ತು ಇದು ವೆಸ್ಟು, ನಾರ್ತ್ ವೆಸ್ಟ್ ಅಂತಂದ್ರೆ ವಾಯುವ್ಯ ಭಾಗ. ಸೌತ್ ವೆಸ್ಟ್ ಅಂತಂದ್ರೆ ಇಲ್ಲಿ ಸೌತ್, ವೆಸ್ಟ್ ಅಂತಂದ್ರೆ ಇಲ್ಲಿ ನೈಋತ್ಯ ಭಾಗ, ನಾರ್ತ್ ವೆಸ್ಟ್ ಅಂತಂದ್ರೆ ವಾಯುವ್ಯ ಭಾಗ. ವಾಯುವ್ಯ ಭಾಗದಿಂದ ಭಾಳಷ್ಟು ಇಲ್ಲಿ ಸಿಟಿಗಳು, ವಿಲೇಜ್ಗಳು ಬೆಳೀತಾ ಬಂದವು. ಇದನ್ನು ನಾವು ನಂತರದಲ್ಲಿ ಏನಾಯ್ತು ನೋಡಿ, ಇದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ದವರು, ಹಾಗಾದ್ರೆ ಆರ್ಕಿಯಾಲಜಿಸ್ಟ್ ಏನಂತ ಕರೆದ್ರಪ್ಪ ಅಂತ, ಇದಕ್ಕೆ ಸಿಂಧೂ ಅಥವಾ ಹರಪ್ಪನ್, ಇಂಡಸ್ ಸರಸ್ವತಿ, ಸಿಂಧೂ ಸರಸ್ವತಿ, ಈ ಎಲ್ಲ ಹೆಸರಿನಿಂದ ಕರೆಯೋಕ್ಕೆ ಪ್ರಾರಂಭ ಮಾಡಿದರು. ಯಾಕಿದ ಹೆಸರಿನಿಂದ ಕರೆದ್ರು ಅಂತಂದ್ರೆ, ಅಲ್ಲಿ ಗ್ರೋತ್ ಆಯಿತು, ಅಲ್ಲಿ ಗ್ರೋತ್ ಆಗಾಕೈತು. ಅಲ್ಲಿ ಜನ ಏನಾಗಕತ್ರು ಅಂತಂದ್ರೆ, ಈ ಪೀಪಲ್ಸ್ ಏನಾಗಕತ್ರು, ಅಲ್ಲಿ ಸ್ಟೇ ಮಾಡಾಕತ್ರು ಅಂತಂದ್ರೆ, ಅಲ್ಲಿ ಇರಾಕತ್ರು. ಅಲ್ಲಿ ಒಂದು ಏನಾಗಕತ್ತು, ಒಂದು ಟೆಂಟ್ಗಳ ಟೈಪು ಮನೆಗಳ ನಿರ್ಮಾಣ ಆಗಾಕೈತು. ಅಲ್ಲಿ ಒಂದು ಜನಸಂಖ್ಯೆ ಬೆಳೀತು. ಅವರು ಟ್ರೇಡ್ ಮಾಡಾಕತ್ರು. ಇದೆಲ್ಲ ರೀಸನನ್ನು ಇಟ್ಕೊಂಕಾಸಿ ಏನಾಯ್ತು, ಇಲ್ಲಿ ಇದಕ್ಕೆ ಹೆಸರನ್ನು ಇಟ್ಟುಬಿಟ್ರು. ಆರ್ಕಿಯಾಲಜಿಸ್ಟ್ ಏನು ಮಾಡಾಕತ್ರು ಅಂತಂದ್ರೆ, ಒಂದು ಸೂಟೇಬಲ್ ನೇಮನ್ನು ಕೊಡ್ತಾರೋ, ಅದೇ ಏನಂತಂದಾಗ ಇಂಡಸ್, ಹರಪ್ಪನ್, ಇಂಡಸ್ ಸರಸ್ವತಿ ಅವ್ರ ಸಿಂಧೂ ಸರಸ್ವತಿ ಸಿವಿಲೈಸೇಷನ್ ಅಂತ ಕರೀತಾ ಬಂದರು. ಇದಿಷ್ಟನ್ನು ಇಲ್ಲಿ ನೀವು ಮಾಹಿತಿಯನ್ನು ತಿಳ್ಕೋಬೇಕು. ನೋಡಿ, ಇಲ್ಲಿ
ಇದೆಲ್ಲ ನದಿ ಫ್ಲೋ ಆಗಿದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾನು. ಇಲ್ಲಿ ನೋಡಿ, ಹಳೆಯ ಪ್ರದೇಶ ಹೊಸ ಹೆಸರು ಇಂಥವು ನೋಡ್ಕೋಬೇಕು ನೀವು. ಇವು ಇಂಪಾರ್ಟೆಂಟ್ ಆಗಿರುವಂಥವು. ಇದು ಏನಂತಂದ್ರೆ ಹರಪ್ಪನ್ ಸಿಟಿ ಅದರೊಂದಿಗೆ ಮಾಡ್ರನ್ ಸಿಟಿ ಅಥವಾ ಈಗಿರುವಂಥವು ಇವು. ಹರಪ್ಪನ್ ಸಿಟಿ ಇಲ್ಲಿರುವಂಥದ್ದು ಮಾಡ್ರನ್ ಆಗಿರುವಂಥ ಹೊಸ ನಗರಗಳು. ಹಳೆಯ ನಗರ ಅವಕ್ಕೆ ಆಧುನಿಕ ರಾಜ್ಯ ಅಥವಾ ಪ್ರದೇಶ ಎಲ್ಲೆಲ್ಲಿ ಅದಾವು ನೋಡಿ. ಧೋಲ್ವಿರಾ ಅಂತ ಕರೆಯುವಂಥದ್ದು ಈಗಿನ ಪಂಜಾಬ್ ಧೋಲ್ವಿರಾ, ಹರಪ್ಪ ಗುಜರಾತ್, ಕಾಲಿಬಂಗನ್ ಸಿಂಧ್ ಪ್ರಾಂತ್ಯ, ಮೆಹಂಜೋದಾರೋ ಹರಿಯಾಣ, ರಾಕಿ ಗರ್ಜಿ ಅಥವಾ ರಾಕಿ ಗರ್ಹ್ ಅಂತ ಕರಿತೀವಿ, ರಾಕಿಗರ್ಹ್ ರಾಜಸ್ಥಾನ್. ಈ ರೀತಿ ಇದು ಓಲ್ಡ್ ನೇಮ್. ಇಂಥವು ನೆನ್ಪಿಟ್ಕೊಳ್ಳಿ. ಇದು ಓಲ್ಡು, ಇದು ನ್ಯೂ. ಓಲ್ಡ್ ನೇಮ್ ಅವು ಎಲ್ಲಿ ಈಗಿರುವಂಥ ಅಟ್ ಪ್ರೆಸೆಂಟ್ ಯಾವ ರಾಜ್ಯದಲ್ಲಿ ಇದ್ದಾವೆ, ಯಾವ ಸ್ಟೇಟ್ನಲ್ಲಿ ಲೊಕೇಟ್ ಆಗಿದ್ದಾವೆ ಅಂತೇಳಿ ಕೇಳಿದಾನು. ಇದ್ರ ಬಗ್ಗೆ ನೋಡ್ಕೋಬೇಕು ನೀವು. ಇಲ್ಲಿ ಒಂದು ರಿವರ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ ನೋಡಿ, ದ ಸರಸ್ವತಿ. ಇದು ಏನಂತಂದ್ರೆ ಈ ಸರಸ್ವತಿ ರಿವರ್ ಈಗ ಇದೆ ಏನ್ರಿ ಅಂತಂದ್ರೆ ಈಗ ಇಲ್ಲ. ಇದೇನಾಗೈತಿ ಅಂತಂದ್ರೆ ಬತ್ತಿ ಹೋಗಿದೆ. ಇದಕ್ಕೆ ಏನಂತ ಕರೀತಾರ ಅಂತಂದ್ರೆ ಇದಕ್ಕೆ ಇನ್ನೊಂದು ಹೆಸರು ಇದೆ ನೋಡಿ, ಏನಂತ ಕರೆದಾರು, ಗುಪ್ತಗಾಮಿನಿ ಅಂತ ಕರೆದಾರು. ಇಂಗ್ಲೀಷ್ನಲ್ಲೂ ಹಿಂಗೆ ಇರ್ತೈತಿ, ಗುಪ್ತಗಾಮಿನಿ ಅಂತ ಕರಿತಿದ್ರು ಇದಕ್ಕೆ. ಇದು ಈಗ ಐತೇನ್ರಿ ಅಂತಂದ್ರೆ ಇಲ್ಲ, ಈಗ ಅದಿಲ್ಲ, ಈಗ ಅದು ಬತ್ತಿ ಹೋಗಿದೆ ಅಂತ ನೋಡ್ತೀವಿ. ನೋಡಿ ಇಲ್ಲಿ ಇಂಡೂಸ್ ಅಥವಾ ಸಿಂಧು ಅದರ 5 ಪ್ರಮುಖ ಉಪನದಿಗಳು ನದಿಯನ್ನು ತೋರಿಸುತ್ತದೆ. ಅದಕ್ಕೆಲ್ಲ ಕೊಟ್ಟಿದ್ದಾನು. ಮೆಹಂಜೋದಾರೋ ಹರಪ್ಪದಂಥ ನಗರಗಳು ಆ ನಗರಗಳ ಉದ್ದಕ್ಕೂ ಬೆಳೀತಾ ಬರ್ತಾವು ಅಂತಂದ್ರೆ ರಿವರ್ ಬೇಸ್ ಅಂತ ಕರಿತೀವಿ. ಆ ಬೇಸ್ ಅಂತಂದ್ರೆ ಏನು, ಅದರ ಬದಿಯಲ್ಲಿ ಬೆಳೀತಾ ಬರ್ತಾವು ಇವೆಲ್ಲ ನಗರಗಳು ಬೆಳೀತಾ ಬಂದು. ಇನ್ನು ನೋಡಿ, ಆ ನಗರಗಳ ಉದ್ದಕ್ಕೂ ಬೆಳೆದವು. ಸರಸ್ವತಿ ನದಿಯ ಉದ್ದಕ್ಕೂ ಅನೇಕ ತಾಣಗಳಿವೆ. ಇದನ್ನು ಇಂದು ಭಾರತದಲ್ಲಿ ಗಗ್ಗರ್ ಅಥವಾ ಪಾಕಿಸ್ತಾನದಲ್ಲಿ ಹಕ್ರಾ, ಆದ್ದರಿಂದ ಗಗ್ಗರ್ ಹಕ್ರಾ ನದಿ. ಇದು ನೋಡಿ, ಸರಸ್ವತಿ ನದಿಗಿರುವಂಥ ಇನ್ನೊಂದು ಹೆಸರು ಅಥವಾ ಇನ್ನೊಂದು ನೇಮ್, ಅನದರ್ ಒನ್ ನೇಮ್ ನೋಡಿ. ಇವತ್ತಿನ ಕಾಲಮಾನದಲ್ಲಿ ಅದಕ್ಕೆ ನಾವು ಗಗ್ಗರ್ ರಿವರ್ ಅಥವಾ ಪಾಕಿಸ್ತಾನದಲ್ಲಿ ಹಕ್ರಾ ಎನ್ನುವಂಥ ಹೆಸರಿನಿಂದ ಕರಿತೀವಿ. ಕೇಳಬಹುದು, ಸರಸ್ವತಿಗಿರುವಂಥ ಮತ್ತೊಂದು ಹೆಸರು ಏನಂತಂದಾಗ ಗಗ್ಗರ್ ಹಕ್ರಾ ಆರ್ ಗಗ್ಗರ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ಮಳೆಗಾಲದಲ್ಲಿ ಮಾತ್ರ ಇದು ಹರಿತೈತಿ ಅಂತ ಕೊಟ್ಟಿದ್ದಾರೆ. ಇಟ್ ಫ್ಲೋಸ್ ಯಾವಾಗ ಫ್ಲೋ ಆಗ್ತೈತ್ರಿ, ಅದ ಡ್ಯೂರಿಂಗ್ ಅ ರೇನಿ ಸೀಸನ್. ರೇನಿ ಸೀಸನ್ನಲ್ಲಿ ಮಾತ್ರ ಅದೇನು ಮಾಡ್ತೈತಿ, ಅದು ಫ್ಲೋಯಿಂಗ್ ಮಾಡ್ತೈತಿ. ಅದರ್ವೈಸ್ ಅದು ಏನಾಗಿರ್ತೈತಿ, ಬತ್ತಿ ಹೋದಂಥ ಸ್ಥಿತಿಯಲ್ಲಿ ಇರ್ತೈತಿ. ಸರಸ್ವತಿ ನದಿಯನ್ನು ಮೊದಲು ಋಗ್ವೇದದಲ್ಲಿ ಉಲ್ಲೇಖಿಸಲಾಗಿದೆ. ಸರಸ್ವತಿ ರಿವರನ್ನು ಎಲ್ಲಿ ಉಲ್ಲೇಖ ಮಾಡಿದ್ರು ಅಂತಂದ್ರೆ ಫಸ್ಟ್ ಟೈಮ್ ಮೆನ್ಷನ್ಡ್ ಇನ್ ದ ಋಗ್ವೇದ. ಇದನ್ನು ಎಲ್ಲಿ ಮೆನ್ಷನ್ ಮಾಡಿದ್ರು, ಫಸ್ಟ್ ಟೈಮ್ ಮೆನ್ಷನ್ಡ್ ಇನ್ ದ ಋಗ್ವೇದದಲ್ಲಿ ಇದರ ಬಗ್ಗೆ ನಾವು ಮಾಹಿತಿಯನ್ನು ತೆಗೆದುಕೊಂಡು ಇಲ್ಲಿ ಅಧ್ಯಾಯ 7ರಲ್ಲಿ ಓದುತ್ತೇವೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಅದಿದೆ. ಸರಸ್ವತಿಯನ್ನು ದೇವತೆಯಾಗಿ ಮತ್ತು ಪರ್ವತದಿಂದ ಸಮುದ್ರಕ್ಕೆ ಹರಿಯುವ ನದಿಯಾಗಿ ಪೂಜಿಸಲಾಗುತ್ತದೆ. ಅದನ್ನು ಏನು ಮಾಡ್ತೇವೆ ನಾವು, ಒಂದು ರೀತಿಯ ಗಾಡೆಸಸ್ ಫೀಲ್ದಲ್ಲಿ ನೋಡ್ತೀವಿ. ಗಾಡೆಸಸ್ ಅಂತಂದ್ರೆ ದೇವತೆಯ ರೂಪದಲ್ಲಿ ಅದನ್ನು ನಾವು ನೋಡ್ತೀವಿ. ಫ್ರಾಮ್ ದ ಮೌಂಟೇನ್ ಟು ದ ಸಿ, ಅದು ಫ್ರಾಮ್ ದ ಮೌಂಟೇನ್, ಪರ್ವತದಿಂದ ಸಾಗರದ ನದಿಯವರೆಗೂ ಹರಿಯುವುದನ್ನು ನೋಡ್ತೀವಿ ಅಂತ ಕೊಟ್ಟಿದ್ದಾರೆ. ಆದ್ರೆ ನೋಡಿ, ಅಂತಿಮವಾಗಿ ಕಣ್ಮರೆವಾಗಿರುತ್ತದೆ. ಈಗ ಅದು ಐತೇನ್ರಿ ಅಂತಂದ್ರೆ ಇಲ್ಲ. ಅದು ಲೆಟರ್ ಡೇ ಬೈ ಡೇ ಏನಾಯಿತು ಅಂತಂದ್ರೆ ಅದರ ಫ್ಲೋಯಿಂಗ್ ಕಡಿಮೆ ಆಗ್ತಾ ಬಂದು ಈಗ ಏನಾಗಿದೆ, ಸಂಪೂರ್ಣವಾಗಿ ಡಿಸ್ಅಪಿಯರಿಂಗ್ ಆಗಿದೆ. ಹಾಗಾದ್ರೆ ಇದು ಇದೇನ್ರಿ ಅಂತಂದ್ರೆ ಇಲ್ಲ ಅಂತ. ಅದಕ್ಕೆ ನಿಮಗೆ ಸ್ಟಾರ್ಟಿಂಗ್ ಹೇಳಿನ. ಇನ್ನು ನಗರ ಯೋಜನೆ ಅಂತ ಬರ್ತೈತಿ, ಟೌನ್ ಪ್ಲ್ಯಾನಿಂಗ್. ಸಿಂಧು ನಾಗರಿಕತೆಯ ಪ್ರಮುಖವಾಗಿರುವಂಥ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನ್ರಿ ಸರ್ ಅಂತಂದ್ರೆ ಟೌನ್ ಪ್ಲ್ಯಾನಿಂಗ್. ಅವರ ಟೌನ್ ಪ್ಲ್ಯಾನಿಂಗ್ ಯಾವ ರೀತಿ ಇತ್ತು ನೋಡಿ, ನಗರ ಯೋಜನೆ ಅವ್ರದ್ದು ಹೆಂಗಿತ್ತು, ಇದು ಭಾಳ ಇಂಪಾರ್ಟೆಂಟ್. ಇಂಥವ ನೋಡ್ಕೋಬೇಕು ನೀವು. ಹರಪ್ಪ ಮತ್ತು ಈಗಿನ ಪಾಕಿಸ್ತಾನದಲ್ಲಿರುವ ಮೆಹಂಜೋದಾರೋಗಳು, ಎಲ್ಲಿ ಹರಪ್ಪ ಆ್ಯಂಡ್ ಈಗಿನ ಪಾಕಿಸ್ತಾನದಲ್ಲಿರುವ ಮೆಹಂಜೋದಾರೋ, ಹರಪ್ಪ ಆ್ಯಂಡ್ ಮೆಹಂಜೋದಾರೋ ನಾವು ಇನ್ ಪಾಕಿಸ್ತಾನ್ ನೋಡಿ, ಬೋತ್ ನೋಡಿ, ಹರಪ್ಪ ಮತ್ತು ಈಗಿನ ಪಾಕಿಸ್ತಾನದಲ್ಲಿರುವ ಮೆಹಂಜೋದಾರೋ ಇವೆರಡೂ
ಏನಂತಂದಾಗ ಸಿಂಧೂ ನಾಗರಿಕತೆಯ ಮೊದಲ ನಗರಗಳು ಅಥವಾ 2 ದೊಡ್ಡ ನಗರಗಳು, ಇದನ್ನ ನೆನ್ಪಿಟ್ಕೋಬೇಕು ನೀವು. ಸಿಂಧೂ ನಾಗರಿಕತೆಯ ವರ್ ದ ಫಸ್ಟ್ 2 ಸಿಟೀಸ್ ಆಫ್ ದಿಸ್ ಸಿವಿಲೈಸೇಷನ್. ನೋಡಿ, ಸಿಂಧೂ ನಾಗರಿಕತೆಯ ಮೊದಲ 2 ನಗರಗಳು ಅಂತ ತೆಗೆದುಕೊಂಡಾಗ ಒಂದು ಯಾವ್ದು ನೋಡಿದ್ವಿ ನಾವು, ಹರಪ್ಪ, ಇನ್ನೊಂದು ಮೆಹೆಂಜೋದಾರೋ. ಇದನ್ನು ನೋಡ್ಕೋಬೇಕು ನೀವು. ಒಂದು ಶತಮಾನದ ಹಿಂದೆ 1924 ಆ ಟೈಮ್ದಲ್ಲಿ ಸಿಂಧು ಬಯಲಿನ ಪ್ರದೇಶದಲ್ಲಿ ಹಲವಾರು ತಾಣಗಳು ಬೆಳೆದು ಬಂದವು. ಅದಕ್ಕಾಗಿಯೇ ಈ ನಾಗರಿಕತೆಯನ್ನು ಸಿಂಧೂ ಕಣಿವೆ ನಾಗರಿಕತೆ, ಈಗಾಗಲೇ ನಾನು ನಿಮಗೆ ಹೇಳಿ ಇದಕ್ಕೆ ಏನಂತ ಕರಿತಾ ಇದ್ವಿ ನಾವು ಅಂತಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಕರಿತಾ ಇದ್ವಿ. ಇಂಡಸ್ ವ್ಯಾಲಿ ಏನ್ರಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಕರಿತಾ ಇದ್ವಿ ಅದಕ್ಕೆ ಹಳೆಯ ಕಾಲದಲ್ಲಿ. ನಂತರ ಪ್ರಮುಖ ನಗರ, ನೆಕ್ಸ್ಟ್ ಮತ್ತೊಂದಷ್ಟು ಸಿಟಿಗಳನ್ನು ಪತ್ತೆ ಹಚ್ತಾರೋ. ಧೋಲ್ವಿರಾ ಗುಜರಾತ್, ರಾಕಿಗಂಜ್ ಹರಿಯಾಣ, ಇನ್ನು ಗನ್ವೇರಿವಾಲ್ ಪಾಕಿಸ್ತಾನ, ಚೋಲಿಸ್ತಾನ್ ಅನ್ನುವಂಥ ಮರುಭೂಮಿಯಲ್ಲಿ. ಇಲ್ಲೆಲ್ಲ ಕೂಡ ಏನಂತಂದಾಗ ಸಣ್ಣ ಸಣ್ಣ ನಗರಗಳು ಪತ್ತೆ ಆಗ್ತಾ ಬರ್ತಾವೆ. ಅವನ್ನೆಲ್ಲನೂ ನಾವೇನು ಮಾಡ್ತೀವಿ ಅಂತಂದ್ರೆ ಭೂ ಉತ್ಖನನದಿಂದ ಏನು ಮಾಡ್ತೀವಿ, ಹೊರಗೆ ತೆಗೆದು ಅಧ್ಯಯನವನ್ನು ಮಾಡ್ತೀವಿ. ಇದಿಷ್ಟನ್ನು ನೀವು ನೆನಪಿಟ್ಕೋಬೇಕು. ಇಲ್ಲಿ ನಿಮಗೆ ಏನು ಮಾಹಿತಿ ಬೇಕೋ ಅದನ್ನು ಸಿಂಪಲ್ಲಾಗಿ ಹೇಳ್ತಾ ಬರ್ತಾ ಇದ್ದೀನಿ. ಭಾಳಷ್ಟು ಹೆವಿ ಇರ್ತೈತಿ ಇದು ನೋಡಿ. ಇಲ್ಲಿ ನೆಕ್ಸ್ಟ್ ಕೊಡ್ತಾರೋ ಏನಂತಂದಾಗ ಸರಸ್ವತಿ ಪ್ರದೇಶ, ರಾಕಿಗಂಜ್ ಮತ್ತು ಗಹನೇರಿವಾಲ್ ಎಂಬ 2 ಪ್ರಮುಖ ನಗರಗಳು ಮಾತ್ರವಲ್ಲದೆ ಹಲವು ಸಣ್ಣ ನಗರಗಳನ್ನು ಹರಿಯಾಣ ಫರ್ಮಾನ, ಇನ್ನೊಂದು ರಾಜಸ್ಥಾನ್ ಕಾಲಿಬಂಗನ್ನ ಫರ್ಮಾನ, ಆಮೇಲೆ ಭಿರಾನ ಮತ್ತು ಬನವಾಲಿ ಇವೆಲ್ಲವೂ ಕೂಡ ಹರಿಯಾಣದಲ್ಲಿ ಕಂಡು ಬರ್ತಾವೆ. ನೋಡಿ, ಬನವಾಲಿ ಅಂತ ತೆಗೆದುಕೊಂಡಾಗ ಇಲ್ಲೊಂದು ಅಗ್ನಿಕುಂಡ ಕಂಡು ಬರ್ತೈತಿ. ಫೈರನ್ನು ಮಾಡುವಂಥ ಅಗ್ನಿಕುಂಡ ಅಂತಂದರೆ ಈ ಋಷಿಮುನಿಗಳು ಮಾಡ್ತಿದ್ರು ನೋಡ್ರಿ, ಅದು ಕಂಡು ಬಂದೈತಿ ಇಲ್ಲಿ. ಇವೆಲ್ಲ ತಾಣಗಳಲ್ಲಿ ಕೂಡ ನಾವೇನು ನೋಡ್ತೀವಿ ಅಂತಂದರೆ ಈ ನಾಗರಿಕತೆಯ ಪ್ರದೇಶಗಳನ್ನು ನೋಡ್ತೀವಿ. ಹರಪ್ಪ ನಾಗರಿಕತೆಯ ದೊಡ್ಡ ನಗರಗಳನ್ನು ನಿಖರ ಯೋಜನೆಗಳ ರೂಪಿಸಿಯೇ ನಿರ್ಮಿಸಲಾಯಿತು. ಇಲ್ಲಿ ಪ್ರಮುಖವಾಗಿರುವಂಥ ಏನೋ ಕಟ್ಟಡಗಳನ್ನು, ಸಿಟಿಗಳನ್ನು ಏನು ಮಾಡ್ತೀವಿ ಅಂತಂದ್ರೆ ನಾವು ಪ್ರಾಪರ್ ಪ್ಲ್ಯಾನಿಂಗ್ದಿಂದ ಏನು ಮಾಡ್ತಾರಂತಂದ್ರೆ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾರೋ, ಬಿಲ್ಡ್ ಮಾಡ್ತಾರೋ. ಆ ನಗರಗಳನ್ನು ಒಂದು ಪ್ಲ್ಯಾನಿಂಗ್ದಿಂದ ಏನು ಮಾಡೋಕೆ ಹೋಗ್ತಾರೋ, ಬಿಲ್ಡ್ ಮಾಡಿರ್ತಾರೋ ಅಂತ ನೋಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ದೊಡ್ಡ ದೊಡ್ಡ ನಗರಗಳು ಏನಾಗಿದ್ದು, ಸ್ಟ್ರೀಟ್ಗಳಿದ್ದು, ಬೀದಿಗಳನ್ನು ಹೊಂದಿದ್ದು. ದೊಡ್ಡ ದೊಡ್ಡ ಲಾರ್ಜ್ ಸಿಟಿಗಳು ಸಣ್ಣ ಸಣ್ಣ ಸಿಟಿಗಳನ್ನು ಕೊಡ್ತಿದ್ದು. ಅದೇ ರೀತಿ ಸ್ಟ್ರೀಟ್ಗಳನ್ನು ಮಾಡಿದ್ರು, ಬೀದಿಗಳನ್ನು ಹೊಂದಿದ್ದು. ಇವು ನೋಡಿ, ವಿಶಾಲವಾದ ಬೀದಿ ಅಂತ ಕೊಟ್ಟಿದ್ದಾನೆ ನೋಡಿ. ಸ್ಟ್ರೀಟ್ ಇದ್ದು, ಇಲ್ಲಿ ಬೀದಿ ಅಂದ್ರೆ ಸ್ಟ್ರೀಟ್ಗಳನ್ನು ಹೊಂದಿದ್ವು. ಅವು ಜಾಯಿಂಟ್ ಆಗ್ತಿದ್ದು. ಆಮೇಲೆ ಪ್ರತಿ ದಿಕ್ಕುಗಳಲ್ಲಿಯೂ ಕೂಡ ಏನಿದ್ದು ಅಂತಂದ್ರೆ ರೋಡ್ಗಳನ್ನು ಮಾಡಿದ್ರು. ಇಲ್ಲಿ ಪ್ರಮುಖವಾಗಿ ಏನು ನೋಡ್ಕೋತೀರಿ ನೀವು, ಕೋಟೆಗಳನ್ನು ನಿರ್ಮಾಣ ಮಾಡಿರ್ತಾರೆ ನೋಡಿ. ಇಲ್ಲಿ ಏನು ಮಾಡಿರ್ತಾನವ, ಕೋಟೆಗಳನ್ನು ನಿರ್ಮಾಣ ಮಾಡಿದ್ರು. ಫೋರ್ಟಿಫಿಕೇಷನ್ ಅಂತ ಕರಿತೀವಿ. ಆ ಫೋರ್ಟಿಫಿಕೇಷನ್ ಇದ್ದು ಅದರ ಸುತ್ತುವರಿದಿದೆ ಅಂತ ಹೇಳ್ತಾರೋ. 2 ವಿಭಿನ್ನ ಭಾಗಗಳನ್ನು ಹೊಂದಿತ್ತು. ಸ್ಥಳೀಯ ಅಧಿಕಾರಿಗಳು, ಗಣ್ಯರು ವಾಸಿಸಲು ಮೇಲಿನ ಪಟ್ಟಣ, ಸಾಮಾನ್ಯ ಜನರು ವಾಸಿಸಲು ಕೆಳಗಿನ ಪಟ್ಟಣ ಇತ್ತು ನೋಡಿ. ಭಾಳಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳು ಮತ್ತು ಇಂಪಾರ್ಟೆಂಟ್ ಪರ್ಸನ್ಸ್ ಇರ್ತಾರೆ ನೋಡ್ರಿ. ಇಂಪಾರ್ಟೆಂಟ್ ಪರ್ಸನ್ಸು ಅವರೆಲ್ಲ ಇದ್ರಂತಂದ್ರೆ ಅವ್ರಿಗೇನಿತ್ತು ಅಂತಂದ್ರೆ ಅಪ್ಪರ್ ಟೌನ್ ಇತ್ತು. ಅವರಿಗೆಲ್ಲ ಅಪ್ಪರ್ ಟೌನ್, ಯಾವ ಟೌನ, ಅಪ್ಪರ್ ಟೌನ್ ಇತ್ತು. ಯಾರ್ಯಾರಿಗೆ, ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ, ಎಂಪ್ಲಾಯರ್ಗಳಿಗೆ, ಆಮೇಲೆ ದೊಡ್ಡ ದೊಡ್ಡ ನೌಕರಸ್ಥರಿಗೆ, ಆಮೇಲೆ ಗಣ್ಯರಿಗೆ, ಅವರಿಗೆಲ್ಲ ಅಪ್ಪರ್ ಟೌನ್ ಇರ್ತಿತ್ತು. ಲೋಕಲ್ ಪೀಪಲ್ಸ್, ಸಾಮಾನ್ಯ ಜನರಿಗೆ ಲೋವರ್ ಟೌನ್ ಇತ್ತು. ಅಂದ್ರೆ ಅವರಿಗೆ ಅಪ್ಪರ್ ಟೌನ್ ಇತ್ತು, ಇವರಿಗೆ ಲೋವರ್ ಟೌನ್ ಇತ್ತು. ಅಲ್ಲಿಯೂ ಕೂಡ ಡಿವೈಡ್ ಇತ್ತು. ಇಲ್ಲಿ ಏನು ಮಾಡಿದ್ರು ಅವರು, ಉನ್ನತ ವರ್ಗದವರು ಒಂದು ಕಡೆ ಇರಬೇಕು, ಸಾಮಾನ್ಯದವರು ಒಂದು ಕಡೆ ಇರಬೇಕು ಅಂತ ಮಾಡಿದರು. ಈಗಾಗಲೇ ನಿಮಗೆ ಕೋಟೆ ಅಂತಂದ್ರೆ ಗೊತ್ತಿರ್ತೈತಿ. ಸಾಮಾನ್ಯವಾಗಿ ಒಂದು ಪ್ರದೇಶವನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಅದ್ರ ಸುತ್ತ ದೊಡ್ಡ ವಾಲನ್ನು ಕಟ್ಟೋದಕ್ಕೆ ನಾವೇನಂತ ಕರಿತೀವಿ, ಕೋಟೆ ಅಂತ ಕರಿತೀವಿ. ಇನ್ನು ಅಧಿಕಾರಿ ಮತ್ತು ಗಣ್ಯರು ಅಂತಂದಾಗ ಅವ್ರಿಗೆಲ್ಲರಿಗೂ ಕೂಡ ಎಲೀಟ್ ಅಂತ ಕರಿತಾ ಇದ್ರು ಅವರು. ಎಲೀಟ್ ಅಂತಂದರೆ ಏನಂತಂದ್ರೆ
ಇಲ್ಲಿ ಎಲೆಕ್ಟ್ ಆಗ್ತಾರೆ ನೋಡ್ರಿ. ಈಗ ನಾವು ಏನಂತೀವಿ ಎಲೆಕ್ಷನ್ದಾಗ ಎಲೆಕ್ಟ್ ಆಗುವಂಥವ್ರು ಅಂತ ಕರಿತೀವಿ. ಆ ರೀತಿಯಾಗಿರುವಂಥ ಉನ್ನತವಾಗಿರುವಂಥ ಅಧಿಕಾರಿಗಳ ವರ್ಗ ಈ ರೀತಿ ಇತ್ತು. ಇಲ್ಲಿ ದೊಡ್ಡ ಕಟ್ಟಡಗಳನ್ನು ಸಾಮೂಹಿಕ ಉದ್ದೇಶಕ್ಕಾಗಿ ಬಳಸುವಂತೆ ತೋರುತ್ತದೆ. ಈಗ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಅವ್ರು ಏನು ಮಾಡ್ತಾಯಿದ್ರು ಅಂತಂದ್ರೆ ಅವರ ಏನೋ ಬಹಳಷ್ಟು ಕಾರ್ಯಕ್ರಮಗಳಿಗೆ ಅವರಿಗೆ ಬೇಕಾಗಿರುವಂಥದ್ದು ಈ ರೀತಿ ಅವು ಏನಾದರೂ ಫೆಸ್ಟಿವಲ್ ಮಾಡ್ತಿದ್ರು, ಆ ರೀತಿ ಬೇಕಾಗಿರುವಂಗೆ ಕಟ್ತಾಯಿದ್ರು. ಇನ್ನು ಸಾಗಾಣಿಕೆ ಸರಕುಗಳನ್ನು ಸಂಗ್ರಹಿಸಲು ಗೋದಾಮುಗಳಿದ್ದು, ಗೋಡಾವನ್ನಿದ್ದು ದೊಡ್ಡ 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 ಗೂಡ್ಸ್ಗಳನ್ನು ಇಡೋಕೆ ಏನಿತ್ತಂತಂದ್ರೆ ಅವ್ರದ್ದು ದೊಡ್ಡ ಗೋದಾಮುಗಳನ್ನು ಮಾಡಿದ್ರು. ದೊಡ್ಡ ಗೋಡಾವನ್ನುಗಳನ್ನು ನಿರ್ಮಾಣ ಮಾಡಿರ್ತಾರೆ. ಗೋದಾಮುಗಳಿದ್ದು ವಿವಿಧ ಗಾತ್ರದ ಪ್ರತ್ಯೇಕ ಮನೆ, ಬೀದಿ, ಸಣ್ಣ ಓಣಿಗಳಲ್ಲಿ ಸಾಲು ಕಟ್ಟಡಗಳು ನೋಡಿ. ಅಲ್ಲಿ ಸ್ಟ್ರೀಟ್ಗಳಿದ್ದು, ಆಮೇಲೆ ಸಪ್ರೇಟ್ ಆಗಿರುವಂಥ ಹೌಸ್ಗಳಿದ್ದು, ಸಣ್ಣ ಸಣ್ಣ ಮನೆಗಳು, ದೊಡ್ಡ ಮನೆಗಳು ಈ ರೀತಿಯಾಗಿರುವಂಥವನ್ನು ಮಾಡಿರ್ತಾರೆ ಅವರು. ಅವ್ರಿಗೇನಾಗಿತ್ತು ಅಂತಂದ್ರೆ ಸ್ಮಾಲ್ ಲೈನ್ಸ್ಗಳಿದ್ದು, ಸಣ್ಣ ಸಣ್ಣ ಓಣಿಗಳಿದ್ದು, ಸ್ಮಾಲ್ ಲೈನ್ಸ್ಗಳಿದ್ದು, ದೊಡ್ಡ ದೊಡ್ಡ ಮನೆಗಳು ನೋಡಿ. ದೊಡ್ಡ ದೊಡ್ಡ ಮನೆಗಳಿಗೆ ಒಂದೇ ಆಗಿತ್ತು ನೋಡಿ. ಎಲ್ಲ ಕೂಡ ಅವರ ನಿರ್ಮಾಣ ನೋಡಿ. ಅವರು ಏನು ಮನೆಯನ್ನು ಕಟ್ತಾಯಿದ್ರು, ಆ ಕಟ್ಟುವಂಥ ಸಮಯದಲ್ಲಿ ಯಾವುದೇ ರೀತಿಯ ಮನೆ ಇರಲಿ ಅದಕ್ಕೆ ಒಂದೇ ರೀತಿಯಾಗಿರುವಂಥ ಗುಣಮಟ್ಟದಿಂದನ ಮನೆಯನ್ನು ಕಟ್ತಾಯಿದ್ರು ನೋಡಿ. ಬ್ರಿಕ್ಸ್, ಮೇಡ್ ಆಫ್ ಬ್ರಿಕ್ಸ್ ಅಂತ ಕೊಟ್ಟಿದ್ದಾನು. ವರ್ ಜನರಲಿ ಮೇಡ್ ಆಫ್ ಬ್ರಿಕ್ಸ್. ಇಲ್ಲೇನು ಕೊಟ್ಟಿದ್ದಾರೆ ನೋಡ್ರಿ, ಆಲ್ ದೋಸ್ ಬಿಲ್ಡಿಂಗ್ಸ್ ವರ್ ಜನರಲಿ ಮೇಡ್ ಆಫ್ ಬ್ರಿಕ್ಸ್. ಪ್ರಮುಖವಾಗಿರುವಂಥ ಎಲ್ಲ ರೀತಿಯ ಮನೆಗಳನ್ನು ಒಂದೇ ಗುಣಮಟ್ಟದಲ್ಲಿ ಅವರು ನಿರ್ಮಾಣವನ್ನು ಮಾಡ್ತಾಯಿದ್ರು. ಅವರು ಎದರಿಂದ ಮಾಡ್ತಿದ್ರು ಅಂತಂದ್ರೆ ಇಟ್ಟಿಗೆಗಳಿಂದ. ಬ್ರಿಕ್ಸ್ ಅಂತ ಕೊಟ್ಟಿದ್ದಾನೆ ನೋಡಿ. ಎದರಿಂದ ನಿರ್ಮಾಣ ಮಾಡ್ತಿದ್ರು ಅವರು? ಇಟ್ಟಿಗೆಗಳಿಂದ. ಒಂದೇ ರೀತಿಯಾಗಿರುವಂಥ ಸುಟ್ಟ ಇಟ್ಟಿಗೆ. ಇವ್ರು ಏನು ಬಳಸ್ತಾ ಇದ್ರಿ ಅಂತಂದ್ರೆ ಸುಟ್ಟ ಇಟ್ಟಿಗೆಯನ್ನು ಬಳಸ್ತಾಯಿದ್ರು. ಮನೆಗಳನ್ನು ನಿರ್ಮಾಣ ಮಾಡೋಕ್ಕಂತೇಳಿ ಬಳಸ್ತಿದ್ರು. ಇಲ್ಲಿ ನೋಡಿ ಮೆಹೆಂಜೋದಾರೋ, ಇದು ಕೂಡ ಏನಂತಂದರೆ ಎಕ್ಸಾಮ್ನಲ್ಲಿ ಕ್ವಶನ್ ಆಗಿರುವಂಥದ್ದು. ಈ ಮೆಹೆಂಜೋದಾರೋದಲ್ಲಿ ಏನಂತಂದಾಗ ಒಂದು ಗ್ರೇಟ್ ಬಾತ್ ಕಂಡು ಬರ್ತೈತಿ. ಗ್ರೇಟ್ ಬಾತ್ ಎಲ್ಲಿ ಲೊಕೇಟ್ ಆಗಿತ್ತು ಅಂತಂದ್ರೆ ಮೆಹೆಂಜೋದಾರೋ. ನೆನಪಿಟ್ಬಿಡ್ರಿ ಇದನ್ನು. ಗ್ರೇಟ್ ಬಾತ್ ಅತ್ಯಂತ ದೊಡ್ಡ ಸ್ನಾನದ ಗೃಹ ಎಲ್ಲಿ ಕಂಡು ಬಂದೈತಿ ಅಂತಂದ್ರೆ ನೋಡಿ, ಸಮ್ ಲಾರ್ಜ್ ಬಿಲ್ಡಿಂಗ್ಸ್ ಸೀಮ್ ಟು ಹ್ಯಾವ್ ಬೀನ್ ಯೂಸ್ಡ್ ಫಾರ್, ಅಲ್ಲೆಲ್ಲ ಕೊಟ್ಟಿದ್ಲ ಕಲೆಕ್ಟಿವ್ ಪರ್ಪಸಸ್ ಅಂತೇಳಿ ಅದಾಯಿತು. ಇಲ್ಲಿ ಕೊಟ್ಟಿದ್ದಾನೆ ನೋಡಿ ಏನಂತಂದಾಗ ಇವರು ದೊಡ್ಡದಾಗಿರುವಂಥ ಆಕಾರದ ಗ್ರೇಟ್ ಬಾತನ್ನು ಹೊಂದಿದ್ರು. ಗ್ರೇಟ್ ಬಾತನ್ನು ಹೊಂದಿದ್ರು. ಆ ಗ್ರೇಟ್ ಬಾತ್ ಎಲ್ಲಿತ್ತು ಅಂತಂದ್ರೆ ಮೆಹೆಂಜೋದಾರೋದಲ್ಲಿ ಇತ್ತು. ಇದಿಷ್ಟನ್ನು ನೀವು ನೆನಪಿಟ್ಕೋಬೇಕು. ಇದು ಸಾಮೂಹಿಕ ಸ್ನಾನದ ಕೊಳ ಆಗಿತ್ತು. ಇದು ಇಲ್ಲಿ ಭಾಳಷ್ಟು ಇದು ಕೂಡ ಎದರಿಂದ ಕಟ್ಟಿದ್ರು ಅಂತಂದ್ರೆ ಇದೇ ಸುಟ್ಟ ಇಟ್ಟಿಗೆ. ಇದು ನೆನ್ಪಿಡ್ಬೇಕು ನೀವು. ಸುಟ್ಟ ಇಟ್ಟಿಗೆಗಳಿಂದ ಕಟ್ತಾಯಿದ್ರು. ಇಲ್ಲೆಲ್ಲ ನೀವು ಹತ್ರ ಡೈಗ್ರಾಮ್ಸ್ಗಳನ್ನು ನೋಡ್ಬೋದು. ಇಲ್ಲಿ ನೋಡಿ ಇಲ್ಲಿ ಐತೆ ನೋಡಿ. ಇಲ್ಲಿ ಇದು ಗ್ರೇಟ್ ಬಾತ್. ಇದು ಇಲ್ಲೈತೆ ನೋಡಿ ಗ್ರೇಟ್ ಬಾತ್. ಈ ಗ್ರೇಟ್ ಬಾತ್ ಅಂತ ಕರಿತೀವಿ. ಇಲ್ಲ ಅಂತಂದ್ರೆ ದೊಡ್ಡದಾಗಿರುವಂತಹ ಸ್ನಾನದ ಕಳ ಮೆಹೆಂಜೋದಾರೋನಲ್ಲಿ ಕಂಡು ಬಂದಿತ್ತು. ಇದು ನೋಡಿ, ಇದರದ್ದು ಸೈಡ್ ಏನಿತ್ತು ಅಂದ್ರೆ ಸ್ಟೆಪ್ ಇದ್ದು. ಸ್ಟೆಪ್ ಮೂಲಕ ಏನು ಮಾಡ್ತಾಯಿದ್ರು ಅಂತಂದ್ರೆ ದಾಟಿ ಬರ್ತಾಯಿದ್ರು. ಇಲ್ಲೆಲ್ಲ ಏನಿದ್ದು ಅಂತಂದ್ರೆ ಸ್ಮಾಲ್ ರೂಮ್ಗಳಿದ್ದು. ಏನಿದ್ದು? ಸ್ಮಾಲ್ ರೂಮ್ ಇತ್ತು. ಅವು ಎಂಥವಂತಂದ್ರೆ ಬಾತ್ರೂಮ್. ಸ್ನಾನ ಸಣ್ಣ ಸಣ್ಣ ಸ್ನಾನ, ಅಲ್ಲಿ ಸ್ನಾನ ಮಾಡಿ ಶುಚಿಯಾಗಿ ಇಲ್ಲಿ ಬರಬೇಕು. ಇದು ನೋಡಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದನ್ನು ತಿಳ್ಕೊಬೇಕು ನೀವು. ಇಲ್ಲಿ ಇದನ್ನು ತೆಗೆದುಕೊಂಡಾಗ ಇಲ್ಲಿ ಸಣ್ಣ ಸಣ್ಣ ರೂಮ್ಗಳಿದ್ದು. ಇಲ್ಲಿ ನೋಡಿ ಸಾರ್ವಜನಿಕರಿಗೆ ಸಾರ್ವಜನಿಕ ಸ್ನಾನ, ರಾಜಮನೆತನಕ್ಕೆ ಮಾತ್ರ ಸ್ನಾನ ಅಥವಾ ಧಾರ್ಮಿಕ ಆಚರಣೆಗಳಿಂದ ಬರುವ ಕೊಳ. ಮೊದಲ ಅಭಿಪ್ರಾಯವನ್ನು ಇಲ್ಲಿ ತಳ್ಳಿ ಹಾಕಲಾಗಿದೆ. ಏಕೆಂದರೆ ಈ ನಗರದಲ್ಲಿ ಹೆಚ್ಚಿನ ಮನೆಗಳು ವೈಯಕ್ತಿಕ ಸ್ನಾನಗೃಹಗಳನ್ನು ಹೊಂದಿದ್ದು. ಇಲ್ಲಿ ನೋಡಿ, ಈಗಿನ ಪ್ರೆಸೆಂಟ್ ಸಿಚುವೇಶನ್ದಲ್ಲೇ ಕೆಲವೊಂದಿಷ್ಟು ಮನೆಯಲ್ಲಿ ಸ್ನಾನದ ಕೊಳ ಇರೋದಿಲ್ಲ. ಬಟ್ ಆವಾಗಿನ ಕಾಲದಲ್ಲಿ ಸಿಂಧೂ ನಾಗರಿಕತೆಯಲ್ಲಿ ಸ್ನಾನದ ಕೊಳ ಇತ್ತು. ಅದಕ್ಕೆ ಅಷ್ಟು ಪಾಪ್ಯುಲಾರಿಟಿಯನ್ನು ಪಡೆಯುತ್ತದು. ಇಲ್ಲಿ ನೀರಿನ ನಿರ್ವಹಣೆ ಕೊಟ್ಟಿದ್ದಾನೆ. ಹಾಗಾದ್ರೆ ನೀರನ್ನು ಅವ್ರು ಹೆಂಗೆ ಬಳಕೆ ಮಾಡ್ತಾಯಿದ್ರು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಕೊತ ಬಂದಿದ್ದಾರೆ ನೋಡಿ. ವಾಟರ್ ಮ್ಯಾನೇಜ್ಮೆಂಟ್ ಹೆಂಗಿತ್ತು ಅವ್ರ ಕಾಲದಲ್ಲಿ ಅಂತಂದಾಗ ನೋಡಿ, ಇಲ್ಲಿ
ಹರಪ್ಪನ್ ನಾಗರಿಕತೆಯ ಜನರ ನೀರಿನ ನಿರ್ವಹಣೆ ಏನಾಗಿತ್ತು, ಭಾಳಷ್ಟು ಒಳ್ಳೆಯ ರೀತಿಯಿಂದ ಇತ್ತು. ನೋಡಿ, ಇಂಪಾರ್ಟೆಂಟ್ ಟು ವಾಟರ್ ಮ್ಯಾನೇಜ್ಮೆಂಟ್. ದ ಹರಪ್ಪಾಸ್ ಗೇವ್ ಮಚ್ ಇಂಪಾರ್ಟೆನ್ಸ್ ಟು ವಾಟರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕ್ಲೀನ್ನೆಸ್ ಇತ್ತಿಲ್ಲಿ ಭಾಳಷ್ಟು ಕ್ಲೀನ್ನೆಸ್ಸು ಮತ್ತು ವಾಟರ್ ಮ್ಯಾನೇಜ್ಮೆಂಟಿಗೆ ಗಮನವನ್ನು ಕೊಟ್ಟಿದ್ದರು. ದೇ ಆಫ್ಟೆನ್ ಹ್ಯಾಡ್ ಸಪ್ರೇಟ್ ಏರಿಯಾಸ್ ಫಾರ್ ಬಾತಿಂಗ್. ನೋಡಿ, ಅವರು ಸ್ನಾನ ಮಾಡಲು ಬೇರೆ ರೀತಿಯಾಗಿರುವಂಥ ಏರಿಯಾವನ್ನು ಬಳಕೆ ಮಾಡ್ತಿದ್ರು. ಎರಡೂ ಒಂದೇ ಕಡೆ ಮಾಡ್ತಿರ್ಕೆಲ್ಲ, ಕುಡಿಯೋ ನೀರು ಅಲ್ಲೇ, ಸ್ನಾನನೂ ಅಲ್ಲೇ, ಆ ರೀತಿ ಮಾಡೋದಂಥ ಕೆಲಸವನ್ನು ಮಾಡ್ತಿರ್ಕೆಲ್ಲ. ಇಲ್ಲಿ ದೊಡ್ಡದಾಗಿರುವಂಥದ್ದು ಏನಿದ್ದು ಅಂತಂದ್ರೆ ಇವರು ಡ್ರೈನೇಜ್ ಸಿಸ್ಟಮ್ ಇತ್ತು. ದೊಡ್ಡದಾಗಿರುವಂಥ ಡ್ರೈನೇಜ್ ಸಿಸ್ಟಮನ್ನು ಹೊಂದಿದ್ರು. ಅದರಿಂದ ಅವ್ರು ಏನು ಮಾಡ್ತಾಯಿದ್ರು ಅಂತಂದ್ರೆ ವೇಸ್ಟ್ ವಾಟರನ್ನು ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು. ಔಟ್ಸೈಡ್ ನೋಡಿಲ್ಲಿ ಇದೇ ರೀತಿಯಾಗಿರುವಂಥದ್ದು ಇತ್ತು ಅಂತ ನೋಡ್ತೀವಿ. ಇನ್ನು ನೋಡಿ, ಹತ್ತಿರದ ಕೊಳಗಳು, ತೊರೆಗಳು ಅಥವಾ ಮಾನವ ನಿರ್ಮಿತ ಜಲಾಶಯಗಳಿಂದ ನೀರೆತ್ತುವುದು. ನೋಡಿಲ್ಲಿ ಜಲಾಶಯಗಳಿಂದ ನೀರನ್ನು ತೆಗೆದುಕೊಂಡು ಬರ್ತಿದ್ರು ಅವರು. ರಿಸರ್ವರ್ಸ್, ಹಾಗಾದ್ರೆ ರಿಸರ್ವ್ ಇರುವಂತಹ ವಾಟರ್ಗಳನ್ನು ತೆಗೆದುಕೊಂಡು ಬರ್ತಿದ್ರು. ರಿಸರ್ವರ್ಸ್ ಅಂತ ಕರಿತೀವಿ. ಅಲ್ಲಿಂದ ಭಾಳಷ್ಟು ಪ್ರಮಾಣದ ನೀರನ್ನು ತೆಗೆದುಕೊಂಡು ಬರ್ತಾಯಿದ್ರು. ಅದನ್ನು ತೊಗೊಂಬಂದವರು ಇಲ್ಲೇನು ಮಾಡ್ತಾಯಿದ್ರು ಅಂತಂದ್ರೆ ಸ್ನಾನವನ್ನು ಮಾಡ್ತಾಯಿದ್ರು. ಧೋಲವೀರ ಗುಜರಾತ್ನ ರನ್ ಆಫ್ ಕಚ್ನಲ್ಲಿ ದೊಡ್ಡ ಜಲಾಶಯ ಕಂಡು ಬರ್ತೈತಿ. ನೋಡಿ, ಅತ್ಯಂತ ದೊಡ್ಡದಾಗಿರುವಂಥ ಇದು ಏನಂತಂದಾಗ ರಿಸರ್ವರ್ಸ್ ಎಲ್ಲಿ ಕಂಡು ಬರ್ತೈತಿ ಅಂತಂದ್ರೆ ಇಲ್ಲಿ ಧೋಲ್ವೀರ ರಿಸರ್ವರ್, ಅತ್ಯಂತ ದೊಡ್ಡದಾಗಿರುವಂಥ ರಿಸರ್ವರ್ ಎಲ್ಲಿ ಕಂಡು ಬರ್ತೈತಿ, ಧೋಲ್ವೀರಾದಲ್ಲಿ. ರನ್ ಆಫ್ ಕಚ್ ಗುಜರಾತ್ನ ಧೋಲ್ವೀರಾದಲ್ಲಿ ಕಂಡು ಬರ್ತೈತಿ. ಅದನ್ನು ತಿಳ್ಕೊರಿ. ಈಗ ನಿಮಗೆ ಗೊತ್ತೈತಿ. ಈಗ ನಾವು ಇವಕ್ಕೆ ಏನಂತ ಕರಿತೀವಿ, ಡ್ಯಾಮ್ ಅಂತ ಕರಿತೀವಿ ನೋಡ್ರಿ. ಈಗ ಡ್ಯಾಮ್ ಅಂತ ಕರಿತೀವಿ. ಆ ಡ್ಯಾಮನ್ನು ಏನಂತಂದ್ರೆ ಜಲಾಶಯಗಳು ಆಗಿನ ಕಾಲದ್ದು. ಇದನ್ನೆಲ್ಲ ನೋಡ್ತಾರೆ ನೀವು ಇಲ್ಲಿ ನೋಡಿ. ಧೋಲ್ವೀರಾದಲ್ಲಿ ಕನಿಷ್ಠ 6 ದೊಡ್ಡ ಜಲಾಶಯಗಳು ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ಎಷ್ಟಿದ್ದು ಅಂತ, ಮೇನ್ಲಿ 6 ಲಾರ್ಜೆಸ್ಟ್. ನೋಡಿ, ನೀರಿನ ರಿಸರ್ವರ್ ನೋಡಿ, ವಾಟರ್ ರಿಸರ್ವೇಷನ್ ಅಂತ ಕರಿತೀವಿ ನೋಡಿ. ನೀರಿನ ರಿಸರ್ವರ್ಗಳು ಎಷ್ಟಾಗಿದ್ದು ಅಂತಂದ್ರೆ ಅಲ್ಲಿ ಮೇಜರ್ 6 ನೀರಿನ ಏನಾಗಿದ್ದು ಅಂತಂದ್ರೆ ದೊಡ್ಡ ಗಾತ್ರದ ಜಲಾಶಯಗಳು ಕಂಡು ಬರ್ತಾವೆ. ಇಲ್ಲಿ ನೋಡಿ ಐತೆ ನೋಡಿ, ಕೊಟ್ಟಿದ್ದಾರೆ ಇಲ್ಲಿ. ಬಂಡೆಯನ್ನು ಕತ್ತರಿಸಿ ಜಲಾಶಯವನ್ನು ಮಾಡಿದ್ದಾರೆ ಧೋಲ್ವೀರ ಒಳಗೆ. ಇದೇ ರೀತಿಯಾಗಿರುವಂಥ ದೊಡ್ಡ ಜಲಾಶಯಗಳು ಕಂಡು ಬರ್ತಾವೆ. ಇದು ಕೂಡ ಅಲ್ಲಿದನ. ಇಲ್ಲಿ ನೋಡಿ, ಹರಪ್ಪದಲ್ಲಿ ವಾಸಿಸುತ್ತ ಜನ ಏನು ತಿಂತಿದ್ರು. ಹಾಗಾದ್ರೆ ವಾಟ್ ಡಿಡ್ ದ ಹರಪ್ಪನ್ಸ್ ಏಟ್? ಅವ್ರು ಏನು ತಿಂತಾ ಇದ್ರಿ? ಅವ್ರು ತಿನ್ನುವಂಥ ಫುಡ್ ಏನಾಗಿತ್ತು ಅಂತ ಕೇಳಿದಾನು. ನೋಡಿ, ಇಲ್ಲಿ ಹರಪ್ಪ ಜನರು ತಮ್ಮ ವಸತಿ ಸ್ಥಳಗಳನ್ನು ದೊಡ್ಡ ಅಥವಾ ಸಣ್ಣ ನದಿಗಳ ದಂಡೆಯಲ್ಲಿ ರಚನೆ ಮಾಡ್ತಾಯಿದ್ರು. ಹರಪ್ಪನ್ಸ್ ಕ್ರಿಯೇಟೆಡ್ ಮೆನಿ ಆಫ್ ದೇರ್ ಸೆಟಲ್ಮೆಂಟ್ ಅಲಾಂಗ್ ದ ಬ್ಯಾಂಕ್ಸ್ ಆಫ್ ಲಾರ್ಜ್ ಆರ್ ಸ್ಮಾಲ್ ರಿವರ್ಸ್. ಹರಪ್ಪ ನಾಗರಿಕತೆಯ ಜನರು ಏನು ಮಾಡ್ತಾಯಿದ್ರು ಅಂತಂದ್ರೆ ಈ ರಿವರ್ ಬ್ಯಾಂಕ್ಗಳ ಸೈಡ್ನಲ್ಲಿ ಏನು ಮಾಡ್ತಾಯಿದ್ರು, ತಮ್ಮ ಪ್ಲೇಸ್ಗಳನ್ನು, ಸೆಟ್ಲ್ಮೆಂಟ್ಗಳನ್ನು ಮಾಡ್ಕೋತಾ ಇದ್ರು. ಇಲ್ಲಿ ರಿವರ್ ಬೇಸ್ಡ್ ಇರೋದ್ರಿಂದ ಇವ್ರಿಗೆ ಏನಾಯ್ತು ಅಂತಂದ್ರೆ ಅಗ್ರಿಕಲ್ಚರ್ ಭಾಳಷ್ಟು ಡೆವಲಪ್ಮೆಂಟ್ ಆಯಿತು. ಯಾಕಂದ್ರೆ ಬಿಕಾಸ್ ಆಫ್ ಸಾಯಿಲ್. ಆ ಸಾಯಿಲ್ನ ಗುಣಮಟ್ಟದಿಂದ ಮತ್ತು ಇನ್ನೊಂದೇನು ವಾಟರ್ ಅನ್ಲಿಮಿಟೆಡ್ ಇತ್ತು ಇವರಿಗೆ. ಅದಕ್ಕೋಸ್ಕರ ಇವರು ಅಗ್ರಿಕಲ್ಚರನ್ನು ಭಾಳಷ್ಟು ಮಾಡ್ತಾ ಬಂದರು. ಇವರು ಏನಂತಂದಾಗ ಬೆಳೆಗಳನ್ನು ತಿಂತಾಯಿದ್ರು. ಬೆಳೆಗಳು ಅಂತಂದ್ರೆ ಪಸಲ್ಸ್ ಅಂತ ಕರಿತೀವಿ. ಆ ಪಸಲ್ಸ್ಗಳನ್ನು ತಿಂತಾಯಿದ್ರು. ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಾಯಿದ್ರು. ಮೇನ್ ಆಗಿರುವಂಥದ್ದು ಏನಂತಂದ್ರೆ ಬಾರ್ಲಿಯನ್ನು ಬೆಳೀತಾಯಿದ್ರು. ಭಾಳಷ್ಟು ಪ್ರಮಾಣದಲ್ಲಿ ಇವರು ವೆಜಿಟೇಬಲ್ಸ್ಗಳನ್ನು ಬೆಳೀತಾಯಿದ್ರು. ಅದರಲ್ಲಿ ನಾವೇನು ನೋಡ್ತೀವಿ ಅಂತಂದ್ರೆ ಬಾರ್ಲಿಯನ್ನು ನೋಡ್ತೀವಿ, ಗೋಧಿಯನ್ನು ನೋಡ್ತೀವಿ, ರಾಗಿಯನ್ನು ನೋಡ್ತೀವಿ, ಆಮೇಲೆ ಅಕ್ಕಿ, ರೈಸ್ ಮತ್ತು ಏಕದಳ ಧಾನ್ಯಗಳನ್ನು ಭಾಳಷ್ಟು ಪ್ರಮಾಣದಲ್ಲಿ ಇವರು ಏನು ಮಾಡ್ತಾಯಿದ್ರು, ಬೆಳೀತಾಯಿದ್ರು. ಇದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ. ಬಾರ್ಲಿ, ವೀಟ್, ರಾಗಿ, ಆಮೇಲೆ ಭತ್ತ, ಅಕ್ಕಿ, ರೈಸು, ಅದರೊಂದಿಗೆ ಏಕದಳ ಧಾನ್ಯವನ್ನು ಬೆಳೀತಾಯಿದ್ರು. ಇದಿಷ್ಟು ನೆನಪಿಟ್ಕೊಂಡ್ಬಿಡ್ಬೇಕು ನೀವು. ಇಲ್ಲಿ ಯುರೇಷಿಯಾ ಅಂತ ಕೊಟ್ಟಿದ್ದಾನೆ. ಯುರೋಪ್ ಮತ್ತು ಏಷ್ಯಾ ಕಂಬೈಂಡ್ ಆಗಿ ಯುರೇಷಿಯಾ ಹತ್ತಿಯನ್ನು ಬೆಳೆದ ಮೊದಲಿಗರು. ನೋಡಿ, ಅವರು ಯುರೋಪ್ನಲ್ಲಿ ಸಿಂಧೂ ನಾಗರಿಕತೆಯ ಜನರ ಕಾಟನನ್ನು ಬೆಳೆದಂಥ ಫಸ್ಟ್ ಪರ್ಸನ್ ಯಾರಂತಂದ್ರೆ ಇವರೇ. ನೋಡಿ, ದೇ ವರ್ ಆಲ್ಸೋ
ದ ಫಸ್ಟ್ ಇನ್ ಯುರೇಷಿಯಾ ಟು ಗ್ರೋತ್ ಕಾಟನ್. ಅವರು ಯುರೇಷಿಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಟನನ್ನು ಬೆಳೆದಂಥವ್ರು, ಗ್ರೋತ್ ಮಾಡಿದಂಥವ್ರು ಯಾರಂತಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪೀಪಲ್ಸ್. ನೆನ್ಪಿಟ್ಟು ನೀವು ನೋಡಿ. ಆದ್ದರಿಂದ ಅವರು ಬಟ್ಟೆಯಲ್ಲಿ ನೇಯುತ್ತಿದ್ದರು. ಅವರು ನೇಗಿಲನ್ನು ಬಳಕೆ ಮಾಡ್ತಿದ್ರು ನೋಡ್ರಿ. ಕೃಷಿಗಾಗಿ ಏನಂತ ಬಳಕೆ ಮಾಡ್ತಾಯಿದ್ರು? ನೇಗಿಲನ್ನು ಬಳಕೆ ಮಾಡ್ತಾಯಿದ್ರು. ದೇ ಮೇಡ್ ಫಾರ್ಮಿಂಗ್ ಟೂಲನ್ನು ಬಳಕೆ ಮಾಡ್ತಾಯಿದ್ರು. ಅದಕ್ಕೆ ಏನಂತ ಕರೆದ್ರು ಅಂತಂದ್ರೆ ಅವರು ಫ್ಲಗ್ ಅಂತ ಕರೆದ್ರು. ಅದನ್ನು ಬಳಕೆ ಮಾಡ್ತಾಯಿದ್ರು. ಈ ರೀತಿ ರೈತರು ಬಳಸಿದ್ದು ಇಲ್ಲಿದೆ ನೋಡಿ. ಈ ನೇಗಿಲನ್ನು ಬಳಸ್ತಾಯಿದ್ರು. ಈ ನೇಗಿಲನ್ನು ಬಳಕೆಯನ್ನು ಮಾಡ್ತಾಯಿದ್ರು. ಇದನ್ನು ಎತ್ತರಿಂದ ಮಾಡಿದ್ರು ಅಂತಂದ್ರೆ ಇದು ಕಟ್ಟಿಗೆಯಿಂದ, ಉಡನ್ದಿಂದ ಮಾಡಿರುವಂಥದ್ದಾಗಿತ್ತು. ಆಮೇಲೆ ನಂತರದಲ್ಲಿ ಏನು ಮಾಡಕತ್ತರು? ಮೆಟಲ್ದಿಂದ ತಯಾರು ಮಾಡಿದರು. ಅಂದ್ರೆ ಮೊದಲನೇದಾಗಿ ಅದನ್ನು ನೇಗಿಲನ್ನು ವುಡ್ನಿಂದ ತಯಾರು ಮಾಡಿದರು. ಬಟ್ ಅದು ನಡೀಲಿಲ್ಲ, ಮೆಟಲ್ನಿಂದ ಬಳಕೆ ಮಾಡಿದರು. ಮೆಟಲ್ನಲ್ಲಿ ಬಳಸಿದ್ರು ಅಂತ ನೋಡ್ತೀವಿ ಅದನ್ನು. ಇದಿಷ್ಟು ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಇಲ್ಲಿ ನೋಡಿ, ಅವರು ಕೃಷಿಯಲ್ಲಿ ಅಂದರೆ ಅಗ್ರಿಕಲ್ಚರ್ ಮಾಡ್ತಾನೆ ಏನು ಮಾಡಕತ್ತರ ಅಂತಂದ್ರೆ ಅವರು ಅದ್ರ ಜೊತೆಗೇನ ಒಂದಿಷ್ಟು ಇದನ್ನು ಮಾಡಕತ್ತರ. ಅವರು ಏನಂತ ಉಪಕಸಬನ್ನು ಮಾಡ್ತಾ ಬರಾಕತ್ತರು ನೋಡಿ. ಇಲ್ಲಿ ನೋಡಿ, ನಗರಗಳಿಗೆ ಸಿಟಿಗಳಿಗೆ ನೋಡಿ, ಇದನ್ನ ನೆನ್ಪಿಡ್ರಿ. ಸಿಟಿಗಳಿಗೆ ವಿಲೇಜ್ನಿಂದ ಏನಾದರೂ ಸಪ್ಲೈ ಆಗಲಿಲ್ಲ ಅಂತಂದ್ರೆ ಸಿಟಿನೇ ನಡೆಯೋದಿಲ್ಲ. ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು ನೋಡಿ. ಹರಪ್ಪಿಯನ್ ಪೀಪಲ್ ಏನು ಮಾಡ್ತಾಯಿದ್ರು ಅಂತಂದ್ರೆ ಮಾಂಸವನ್ನು ತಿಂತಾಯಿದ್ರು. ಅನಿಮಲ್ಸ್, ಈಗ ಮಾಂಸ ಅಂತಂದ್ರೆ ನಾನ್ ವೆಜ್ಜನ್ನು ತಿಂತಾಯಿದ್ರು. ಇದನ್ನು ನೋಡ್ಕೋರಿ, ಇವರು ನಾನ್ ವೆಜ್ಜನ್ನು ತಿಂತಾಯಿದ್ರು. ನಂತರದಲ್ಲಿ ಹಲವು ಪ್ರಾಣಿಗಳನ್ನು ಸಾಕಿದರು ಮತ್ತು ನಗರಗಳು, ಸಮುದ್ರಗಳ ಎರಡರಲ್ಲಿಯೂ ಮೀನುಗಳನ್ನು ಹಿಡಿತಾ ಇದ್ರು. ಫಿಶಿಂಗನ್ನು ಮಾಡ್ತಾಯಿದ್ರು, ಹಂಟಿಂಗ್ ಮಾಡ್ತಾಯಿದ್ರು, ಫಿಶಿಂಗನ್ನು ಮಾಡ್ತಾಯಿದ್ರು. ಇದೇ ನಂತರದಲ್ಲಿ ಏನಾತಂತ ಅವರಿಗೆ ಈಗ ಕೃಷಿಯ ಜೊತೆಗೆ ಕೃಷಿಯೇತರ ಚಟುವಟಿಕೆಗಳು ಬೆಳೀತಾ ಬಂತು ನೋಡಿ. ಇಲ್ಲಿ ಹೆಚ್ಚಿನ ಸಂಖ್ಯೆಯ ಪ್ರಾಣಿ ಮತ್ತು ಮೀನುಗಳ ಮೂಳೆಗಳಿಂದ ಇದು ತಿಳಿದು ಬಂದಿದೆ. ಇವರು ಭಾಳಷ್ಟು ಏನು ಮಾಡಿದರು ಅಂತಂದ್ರೆ ಆ್ಯನಿಮಲ್ಸ್ಗಳನ್ನು ಮತ್ತು ಫಿಶ್ಗಳನ್ನು ಇವರು ತಮ್ಮ ಫುಡ್ ಆಗಿ ಬಳಕೆ ಮಾಡಿದರು. ಇನ್ನು ಹರಪ್ಪನ್ನ ಏನು ಪೀಪಲ್ಸ್ ಅದಾರಲ್ಲ, ಅವರು ಅಡುಗೆಯನ್ನು ಎಲ್ಲಿಂದ ಮಾಡ್ತಾಯಿದ್ರು, ಯಾವುದ್ರೊಳ್ಳೆ ಅಂತಂದ್ರೆ ಮಡಿಕೆಗಳಲ್ಲಿ ಅಡುಗೆಯನ್ನು ಮಾಡ್ತಾಯಿದ್ರು. ನಮ್ಮ ಪಾಟ್ ಅಂತ ಕರಿತೀವಿ ನೋಡಿ. ಯಾವ ಪಾಟ್ ಅಂತಂದ್ರೆ ಮಣ್ಣಿಂದು. ಇವರು ಏನು ಮಾಡ್ತಾಯಿದ್ರು ಅಂತಂದ್ರೆ ಭಾಳಷ್ಟು ಪ್ರಮಾಣದಲ್ಲಿ ಕ್ಲೇ ಪಾಟ್ಗಳನ್ನು ಬಳಕೆ ಮಾಡ್ತಿದ್ರು. ಕ್ಲೇ ಅಂತಂದ್ರೆ ಗೊತ್ತೈತೆ ನಿಮಗೆ. ಕ್ಲೇ ಅಂತಂದ್ರೆ ಏನು? ಮಣ್ಣು. ಕ್ಲೇ ಪಾಟ್ಗಳನ್ನು ಬಳಕೆ ಮಾಡ್ತಾಯಿದ್ರು. ನೆನಪಿಡ್ರಿ. ಊಟಕ್ಕೆ ಫುಡ್ ರೆಡಿ ಮಾಡೋಕ್ಕೆ ಇವ್ರು ಏನು ಬಳಕೆ ಮಾಡ್ತಾಯಿದ್ರು ಅಂತಂದ್ರೆ ಕ್ಲೇ ಪಾಟ್ಗಳನ್ನು ಬಳಕೆ ಮಾಡ್ತಾಯಿದ್ರು. ಇದರಲ್ಲಿ ಅವರು ಕುಕ್ಕಿಂಗನ್ನು ಮಾಡ್ತಾಯಿದ್ರು. ಆಮೇಲೆ ನೋಡಿ, ಇಲ್ಲಿ ಅರಿಶಿನ, ಶುಂಠಿ ಮತ್ತು ಬಾಳೆಹಣ್ಣಿನ ಅವಶೇಷಗಳು ಕೂಡ ಇಲ್ಲಿ ನಮಗೆ ದೊರೆತಾವು. ಆಮ್ಯಾಗ ಅದಕ್ಕೆ ಏನಂತ ಕರಿತೀವಿ? ಟರ್ಮೆರಿಕ್ ಆಗಿರ್ಬೋದು, ಜಿಂಜರ್ ಆಗಿರ್ಬೋದು, ಆ್ಯಂಡ್ ಬನಾನಾ. ಟರ್ಮೆರಿಕ್ಕು, ಜಿಂಜರ್ ಆ್ಯಂಡ್ ಬನಾನಾ ಇವು ಅಷ್ಟು ಕುರಿತು ಏನು ಸಿಗ್ತೈತಿ ಅಂತಂದ್ರೆ ನಮಗಲ್ಲಿ ಮಾಹಿತಿ ಸಿಗ್ತೈತಿ ಇಲ್ಲಿ ಇದ್ದಿದ್ದು. ಅದರೊಂದಿಗೆ ಗೊತ್ತಾಗ್ತೈತಿ ಇವರು ಭಾಳಷ್ಟು ಆಹಾರ ಕ್ರಮವನ್ನು ಆರೋಗ್ಯಕರವಾಗಿ ಇಟ್ಕೊಂಡಿದ್ರು. ಭಾಳಷ್ಟು ಹೆಲ್ದಿ ಫುಡ್ಗಳನ್ನು ತಿಂತಾಯಿದ್ರು. ಅದು ಮಾಹಿತಿ ನಮಗೆ ಸಿಗ್ತೈತಿ ನೋಡಿ. ಇವ್ರದ್ದು ಇಷ್ಟೆಲ್ಲ ನೋಡಿದಾಗ ಇವ್ರು ಏನು ಹೊಂದಿದ್ರು ಅಂತಂದ್ರೆ ಇವರ ಟ್ರೇಡ್ ಹೆಂಗಿತ್ತು ಅಂತಂದ್ರೆ ಭಾಳಷ್ಟು ಚುರುಕಾದ ವ್ಯಾಪಾರ ವಹಿವಾಟು ಇತ್ತು ನೋಡಿ. ಇವರು ಬಹಳಷ್ಟು ಏನಾಗಿದ್ದರು ಅಂತಂದ್ರೆ ಚುರುಕಾದ ವಹಿವಾಟನ್ನು ಮಾಡ್ತಾಯಿದ್ರು. ಇವರು ತಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಏನಾರ ಅವ್ರದ್ದು ವಸ್ತುಗಳಿದ್ವು ಅಂತಂದ್ರೆ ಅದನ್ನು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಅಂದ್ರೆ ಬೇಕಾಗಿರೋ ವಸ್ತುವನ್ನು ಏನು ಮಾಡ್ತಾಯಿದ್ರು ಅಂತಂದರೆ ಇವರು ಇಂಪೋರ್ಟ್ ಮಾಡ್ತಾಯಿದ್ರು. ಬೇಡವಾಗಿ ಇವ್ರ ಕಡೆ ಜಾಸ್ತಿ ಇರುವಂಥ ವಸ್ತುವನ್ನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಇದು ಭಾಳಷ್ಟು ಕಲೆ ಇತ್ತು ಇವ್ರ ಕಡೆ, ಎಕ್ಸ್ಪೋರ್ಟ್ ಮಾಡುವುದು, ಇಂಪೋರ್ಟ್ ನೋಡಿ. ದೈನಂದಿನ ಬಳಕೆ ಕೆಲವು ವಸ್ತುಗಳು, ಚಿನ್ನ ನೋಡಿ, ಗೋಲ್ಡ್ ಆಗಿರ್ಬೋದು, ಮುತ್ತುಗಳು, ಹತ್ತಿ, ಕಾಟನ್ನು, ಕೆಲವು ಆಹಾರ ಪದಾರ್ಥಗಳನ್ನು ಇವ್ರು ಏನು ಮಾಡ್ತಾಯಿದ್ರು ಅಂತಂದ್ರೆ ರಫ್ತು ಮಾಡುತ್ತಿದ್ದರು. ರಫ್ತು ಅಂತಂದ್ರೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಇಲ್ಲಿಂದ
ಎಕ್ಸ್ಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು ಇವರು. ಅಷ್ಟು ಇವರು ವ್ಯಾಪಾರದಲ್ಲಿ ಮುಂದಿದ್ದರು ಅಂತ ನೋಡ್ತೀವಿ ನೋಡಿ ಇಲ್ಲಿ. ಅದರ ಜೊತೆಗೆ ಏನಂತಂದಾಗ ಗೋಲ್ಡನ್ನು ಆಮೇಲೆ ಕಾಟನನ್ನು ಇವ್ರು ಏನು ಮಾಡ್ತಾಯಿದ್ರು, ಎಕ್ಸ್ಪೋರ್ಟನ್ನು ಮಾಡ್ತಾಯಿದ್ರು. ಪ್ರಮುಖವಾಗಿರುವಂಥ ಮುತ್ತು ರತ್ನಗಳನ್ನು ಮಾಡ್ತಾಯಿದ್ರು ನೋಡಿ. ಆಭರಣ, ಸ್ಫಟಿಕ ಎಲ್ಲ ಕೊಟ್ಟಿದ್ದಾನು ಇಲ್ಲಿ. ಅತಿ ಹೆಚ್ಚಾಗಿ ಗುಜರಾತಿನಲ್ಲಿ ಕಂಡುಬರುವ ಬೆಲೆಬಾಳುವ ಕೆಂಪು ಸ್ಫಟಿಕದ ಕಲ್ಲು, ಅವುಗಳನ್ನು ಕೊರೆಯಲು ಹರಪ್ಪನ್ ಕುಶಲಕರ್ಮಿಗಳು ವಿಶೇಷ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ರು. ಇಲ್ಲಿ ಏನಂತಂದಾಗ ರೆಡ್ ಕಲರ್ದಲ್ಲಿ ಬರುವಂಥ ಸ್ಟೋನ್ಗಳು ಇಲ್ಲಿ ಕಂಡು ಬರ್ತಾಯಿದ್ದು, ಆ ರೆಡ್ಡಿಶ್ ಸ್ಟೋನ್ ಅಂತ ಕರಿತೀವಿ. ಆ ರೆಡ್ಡಿಶ್ ಸ್ಟೋನ್ಗಳನ್ನು ಏನು ಮಾಡ್ತಾಯಿದ್ರು ಇವರು ಗುಜರಾತ್ನಲ್ಲಿ ಅವನ್ನ ಈ ಕೊರೆಯೋಕೆ ಏನಾದರೂ ಒಂದನ್ನು ತುಂಡರಿಸಲು, ಕೊರೆಯಲು ಅದನ್ನು ಟೆಕ್ನಿಕನ್ನು ಯೂಸ್ ಮಾಡೋಕ್ಕೆ ಭಾಳಷ್ಟು ರೀತಿಯಾಗಿ ಅದನ್ನು ಬಳಕೆಯನ್ನು ಮಾಡ್ತಾಯಿದ್ರು ಅಂತ ಏನು ಹೇಳ್ತೀವಿ ಇಲ್ಲಿ. ದಾರವು ಹಾದು ಹೋಗುವ ಮತ್ತು ಅವುಗಳನ್ನು ವಿವಿಧ ರೀತಿಯಲ್ಲಿ ಅಲಂಕರಿಸಬಹುದಾಗಿತ್ತು ಅಂತ ಕೊಟ್ಟಿದ್ದಾನು. ಇದೆಲ್ಲ ಏನಂತಂದರೆ ಇಲ್ಲಿ ಇವರು ಟ್ರೇಡ್ ಯಾವ ರೀತಿ ಇತ್ತು ಅಂತೇಳಿ ನೋಡಿದಂಗೆ. ಇದಿಷ್ಟೇ, ಇದನ್ನೇನು ಭಾಳಷ್ಟೆಲ್ಲ ಓದ್ಕೊತ ಕುಂದ್ರುವಂಗಿಲ್ಲ. ಯಾವ ರೀತಿ ಇವರು ಟ್ರೇಡ್ ಇತ್ತು, ಇವರು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಆವಾಗನ ಇವರು ಎಕ್ಸ್ಪೋರ್ಟು ಇಂಪೋರ್ಟು ಅನ್ನುವಂಥ ಟ್ರೇಡನ್ನು ಮಾಡ್ತಾಯಿದ್ರು. ಅದ್ರ ಬಗ್ಗೆ ಮಾಹಿತಿ ಇಲ್ಲಿ ನೋಡಿ. ಇಲ್ಲಿ ಇವರು ಏನು ಮಾಡ್ತಾಯಿದ್ರು ಅಂತಂದ್ರೆ ಈ ಎಲುವುಗಳಿಂದ ಬೋನ್ಸ್ ಅಂತ ಕರಿತೀವಿ ನೋಡಿ. ಆ ಬೋನ್ಸ್ಗಳಿಂದ ಏನು ರೆಡಿ ಮಾಡ್ತಾಯಿದ್ರು ಅಂತಂದರೆ ಇವರು ಕೋಂಬ್ಗಳನ್ನೋದು, ಹನಿಗೆಗಳನ್ನೋದು ರೆಡಿ ಮಾಡ್ಕೋತಾ ಇದ್ರು. ಹರಪ್ಪಿಯನ್ ಕಾಲದ ಕೋಂಬ್ ಎತ್ತರಿಂದ ರೆಡಿ ಆಗಿತ್ತು ಅಂತಂದ್ರೆ ಇಲ್ಲಿದೆ ನೋಡಿ. ಈ ಕೋಂಬ್ಗಳನ್ನು ಎತ್ತರಿಂದ ಮಾಡ್ತಾಯಿದ್ರು ಅಂತಂದ್ರೆ ನೋಡಿ, ಹರಪ್ಪನ್ ದಂತಬಾಚಣಿಕೆ ಅಂತ ಕೊಟ್ಟಿದ್ದಾನೆ ನೋಡಿ. ಈ ಪ್ರಾಣಿಗಳ ಈ ಮೂಳೆಗಳು, ಪ್ರಾಣಿಗಳ ಎಲುಬುಗಳು, ಅದರಿಂದ ಏನು ಮಾಡ್ತಾಯಿದ್ರು ಇವರು ತಮ್ಮ ವಸ್ತುಗಳನ್ನು ರೆಡಿ ಮಾಡ್ಕೋತಾ ಇದ್ರು. ಇವೆಲ್ಲವೂ ಕೂಡ ಇಲ್ಲಿ ಹರಪ್ಪನ ಕಾಲದಲ್ಲಿ ಕಂಡು ಬರ್ತೈತಿ. ಇಲ್ಲಿ ನೋಡಿ ಆ ಥರದ್ದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಲೋತಾಲ್, ಗುಜರಾತ್ನ ಲೋತಾಲ್ ಅನ್ನುವಂಥದ್ದು ಬಿಗ್ಗೆಸ್ಟ್, ಭಾಳಷ್ಟು ದೊಡ್ಡದಾಗಿರುವಂಥ ಏನಾಗಿತ್ತು ಅಂತಂದ್ರೆ ಫೋರ್ಟ್ ಆಗಿತ್ತು ನೋಡಿ. ಫೋರ್ಟ್ ಅಂತಂದ್ರೆ ಏನು, ಬಂದರ. ಲೋತಾಲ್ ಅನ್ನುವಂಥದ್ದು ಗುಜರಾತ್ನ ಲೋತಾಲ್ ಅನ್ನುವಂಥ ಬಂದರ ಏನಾಗಿತ್ತು, ಭಾಳಷ್ಟು ದೊಡ್ಡ ಬಂದರಾಗಿತ್ತು ಆ ಕಾಲದಲ್ಲಿ. ಇವ್ರ ಕಾಲದಲ್ಲಿ ಇದು ನೋಡಿ ಮಾಹಿತಿ ಕೊಡ್ತಾನು. ಇದು ಎಷ್ಟಿತ್ತು ಅಂತ ಕೊಡ್ತಾರೆ ನೋಡಿ. ಲೋತಾಲ್ ಬಂದರ 217 217 ಮೀಟ್ರ್ ಉದ್ದ, ಆಮೇಲೆ 36 ನೋಡಿ 36 ಮೀಟ್ರ್ ಅಗಲ, ಅಂದ್ರೆ ವಿಡ್ತು ಮತ್ತು ಲೆಂತು ಅಷ್ಟಿತ್ತು. 2 ಫುಟ್ಬಾಲ್ ಮೈದಾನ, 2 ಫುಟ್ಬಾಲ್ ಸ್ಟೇಡಿಯಂಗಿಂತ ಒಂದು ಸ್ವಲ್ಪ ದೊಡ್ಡದಾಗಿತ್ತಂತ. ಅಷ್ಟು ದೊಡ್ಡದು, ಪ್ರಪಂಚದಲ್ಲಿ ಆಗಿನ ಕಾಲದಲ್ಲಿ ಅತ್ಯಂತ ದೊಡ್ಡದು ಯಾವುದಂತಂದ್ರೆ ಗುಜರಾತಿನ ಲೋತಾಲ್. ಇಲ್ಲಿ ಏನು ನೆನ್ಪಿಡ್ಬೇಕು ನೀವು, ಮೆಹೆಂಜೋದಾರೋದಲ್ಲಿಯ ಯಾವುದು ಗ್ರೇಟ್ ಬಾತ್ ಅನ್ನೋದು, ಮೆಹೆಂಜೋದಾರೋದಲ್ಲಿಯ ಗ್ರೇಟ್ ಬಾತು. ಇನ್ನು ಲೋತಾಲ್ದಲ್ಲಿ ಕಂಡುಬರುವಂಥ, ಗುಜರಾತಿನ ಲೋತಾಲ್ದಲ್ಲಿ ಕಂಡುಬರುವಂಥದ್ದು ಏನಂತಂದ್ರೆ ಇದು ಬಂದರು. ಭಾಳಷ್ಟು ದೊಡ್ಡ ಇದ್ದು, ಫೋರ್ಟ್ ದೊಡ್ಡ ಇದ್ದು ಅಂತ ನೋಡ್ತೀವಿ. ಅಂದರೆ ಇದ್ರ ಮೂಲಕ ಏನು ಗೊತ್ತಾಗ್ತೈತಿ, ಅವರು ಇಲ್ಲಿ ನೋಡಿ ಲೋತಾಲ್ನಲ್ಲಿರುವ ಬೃಹತ್ ಹಡಗುಕಟ್ಟೆ ಈ ರೀತಿಯಾಗಿರುವಂಥದ್ದು. ಇದರಿಂದ ನಮಗೇನು ಗೊತ್ತಾಗ್ತೈತಿ ಅಂತಂದ್ರೆ ಅವರು ವ್ಯಾಪಾರವನ್ನು, ಟ್ರೇಡನ್ನು ಏನು ಮಾಡ್ತಾಯಿದ್ರು ಅಂತಂದ್ರೆ ಔಟ್ಸೈಡು ಮಾಡ್ತಾಯಿದ್ರು, ಭಾರತದಿಂದ ಔಟ್ಸೈಡ್ ಮಾಡ್ತಾಯಿದ್ರು ಅನ್ನೋದು ತಿಳಿತೈತಿ. ಇಲ್ಲಿ ಮೃದುವಾಗಿರುವಂಥ ಕಲ್ಲುಗಳು, ಈ ರೀತಿಯಾಗಿರುವಂಥ ವಸ್ತುಗಳು ಇವೆಲ್ಲವೂ ಕೂಡ ಇಲ್ಲಿ ಕಂಡು ಬರ್ತಾವೆ. ನೀವು ಎಷ್ಟು ಓದ್ಕೊತ ಹೋದ್ರೂ ಇದು ಕಡಿಮೆನೇ. ಇದು ಭಾಳಷ್ಟು ಓದೋದೈತಿ. ಇಲ್ಲಿ ಅಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾನು. ಇಲ್ಲಿ ನೋಡಿ ಪ್ರಾಚೀನ ಜನರ ಜೀವನವನ್ನು ಕೊಟ್ಟಿದ್ದಾನು. ದ ಲೀವ್ಸ್ ಆಫ್ ದ ಎನ್ಸಿಯಂಟ್, ಯಾವ ರೀತಿ ಅವರು ವಸ್ತುಗಳನ್ನು ಬಳಕೆ ಮಾಡ್ತಾಯಿದ್ರು ಅಂಥೇಳಿ ಜಸ್ಟ್ ಇವು ನೀವು ನೋಡ್ಕೊಂಬಿಡೋದು. ಇವೇನು ಇದೇ ರೀತಿ ಅಂತ ಹಿಂಗೇನು ಕೇಳಕ್ಕೆ ಹೋಗೋದಿಲ್ಲ, ಜಸ್ಟ್ ನಿಮಗೆ ಮಾಹಿತಿ ತಿಳ್ಕೊಳಕ್ಕೆ. ಇಲ್ಲಿ ನೋಡಿ ಇಲ್ಲಿ ಏನು ಕಂಡು ಬಂದೈತೆ ಅಂತಂದ್ರೆ ಅವರ ಕಾಲದ ಕಲ್ಚರಲ್ ಆ್ಯಂಡ್ ಸಿಂಬಾಲಿಕ್ ಆಬ್ಜೆಕ್ಟ್, ಅವರ ಕಾಲದ ಕಲ್ಚರಲ್ ಸಾಂಸ್ಕೃತಿಕ ಸಂಕೇತಗಳು ನೋಡಿ ಇವೆಲ್ಲ. ಇಲ್ಲಿ ರಾಜ, ಇವು ಯಾರಂತಂದ್ರೆ ಕಿಂಗ್. ಇವು ಈ ರಾಜನ ಪ್ರತಿಮೆ ಐತೆ ನೋಡಿ. ಇದನ್ನು ಒಂದು ಸ್ವಲ್ಪ ಇದೆಲ್ಲ ಹಾಳು ಮಾಡಿದಾರು. ಈ ವ್ಯಕ್ತಿ ಯಾರಂತೆ ಗೊತ್ತಿಲ್ಲ, ಬಟ್ ಇವು ಏನಂತ ಗೊತ್ತೈತಿ ಅಂತಂದ್ರೆ ಇವೊಬ್ಬ ರಾಜ ಅಂತ ಗೊತ್ತೈತಿ. ಪುರೋಹಿತ ರಾಜ, ಇವೊಬ್ಬ
ರಾಜಮನುಷ್ಯ ಪ್ರಿಯಸ್ಟ್ ಇವೊಂದೊಂದು ಮೂರ್ತಿಯನ್ನು ರೆಡಿ ಮಾಡಿದಾರು. ಬಟ್ ಅದು ಯಾವ ರಾಜನ ಮೂರ್ತಿ ಅಂತೇಳಿ ಇನ್ನೂವರೆಗೂ ನಮಗೇನಾಗಿಲ್ಲ, ಮಾಹಿತಿ ಸಿಕ್ಕಿಲ್ಲ. ಇಲ್ಲಿ ನೋಡಿ, ನೃತ್ಯ ಮಾಡುವಂಥ ಲೇಡಿಯ ಮೂರ್ತಿ ಐತಿ, ಇಲ್ಲೊಂದು ಐತಿ. ಇವೆಲ್ಲವೂ ಕೂಡ ನಮಗೆ ಸಿಕ್ಕಿದವೆ. ಬಟ್ ಇದು ಯಾರ್ದು ಏನು ಅಂತೇಳಿ ಗೊತ್ತಾಗಿಲ್ಲ. ಇಲ್ಲಿ ನೋಡಿ, ಮೆಹೆಂಜೋದಾರೋದಲ್ಲಿ ಕಂಡು ಬಂದೈತಿ. ಇದು ಕೂಡ ಏನಂತಂದ್ರೆ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಏನಂತಂದ್ರೆ ನೃತ್ಯ ಮಾಡುವ ಹುಡುಗಿ ಅಂತಂದ್ರೆ ಡ್ಯಾನ್ಸಿಂಗ್ ಗರ್ಲ್. ಈ ಡ್ಯಾನ್ಸಿಂಗ್ ಗರ್ಲ್ ಎಲ್ಲಿ ಕಂಡು ಬಂದಾಳ ಅಂತಂದ್ರೆ ಇಲ್ಲಿ ಮೆಹೆಂಜೋದಾರೋದಲ್ಲಿ ಕಂಡು ಬಂದಾಳ. ಇದೊಂದು ನೆನಪಿಡ್ಬೇಕು ನೀವು, ಡ್ಯಾನ್ಸಿಂಗ್ ಗರ್ಲ್ ಮೆಹೆಂಜೋದಾರೋ, ಅದನ್ನು ನೆನಪಿಡಿ. ನೋಡಿ, ಅಂತ್ಯವೋ ಅಥವಾ ಹೊಸ ಆರಂಭವೋ ಅಂತ ಈಗ ಏನನು, ಇದು ಆ ನಾಗರಿಕತೆಯ ಬಗ್ಗೆ ಇದ್ದಂಥ ಮಾಹಿತಿ. ಅದು ಹಳೆಯ ನಾಗರಿಕತೆಯನ್ನು ಬೇಸಾಗಿ ತಗೊಂಡು ಇಂದಿನ ದೇಶ ಡೆವಲಪ್ಮೆಂಟ್ ಆಗ್ತಾ ಬರ್ತಾ ಇದೆ, ಅದ್ರ ಬಗ್ಗೆನೇ ಇಲ್ಲೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜಸ್ಟ್ ನಾವು ಓವರಾಲ್ ಆಗಿ ಕನ್ಸಿಡರ್ ಮಾಡಿದಾಗ ನಾವು ಇಂಡಸ್ ವ್ಯಾಲಿ ಸಿವಿಲೈಜೇಷನ್ ಆರ್ ಇಂಡಸ್ ಸರಸ್ವತಿ ಸಿವಿಲೈಜೇಷನನ್ನು ಪ್ರಮುಖವಾಗಿ ನೋಡಿದಾಗ ನೋಡಿ, ಭಾರತೀಯ ನಾಗರಿಕತೆಯ ಗ್ರೋತ್ ಹೆಂಗಾಯ್ತಾ ಬಂತು, ಆ ನಾಗರಿಕತೆ ಬೆಳೆದಂಗೆ ಅದಕ್ಕೆ ನೇಮ್ಸ್ ಯಾವ ರೀತಿ ಬಂದು, ಅದ್ರ ಜೊತೆಗೆ ಏನಂತಂದಾಗ ಅಲ್ಲಿಯ ಸಿಟೀಸ್ ಯಾವ ರೀತಿ ಡೆವಲಪ್ಮೆಂಟ್ ಆಯಿತು, ಅಲ್ಲಿ ಟೌನ್ಸ್ ಪ್ಲ್ಯಾನಿಂಗ್ ಯಾವ ರೀತಿ ಇತ್ತು, ಡ್ರೈನೇಜ್ ಸಿಸ್ಟಮ್ ಯಾವ ರೀತಿ ಇತ್ತು, ಅಲ್ಲಿ ಬಾತ್ ಯಾವ ರೀತಿ ಇತ್ತು, ಅಲ್ಲಿ ಜಲಾಶಯಗಳು ಯಾವ ರೀತಿ ಬಂದು, ಅಲ್ಲಿಯ ಜನರ ಫುಡ್ ಯಾವ ರೀತಿ ಇತ್ತು, ಅಲ್ಲಿ ಜನ ಗ್ರೋತ್ ಯಾವ ರೀತಿ ಆದರು, ಅವರ ಟ್ರೇಡ್ ಹೆಂಗಿತ್ತು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೋಡ್ಕೊತ ಬಂದು. ಇದು ಸ್ವಲ್ಪ ದೊಡ್ಡದಾಗಿರುವಂಥ ಅಧ್ಯಾಯ ಐತಿ, ಅದಕ್ಕೊಂದು ಸ್ವಲ್ಪ ವಿಡಿಯೋ ಲೆಂದಿ ಆಗಿರ್ತೈತಿ. ನಿಮಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಬೇಕಾಗಿರುವಂಥ ಮಾಹಿತಿಯನ್ನು ನೋಡೋಣ. ಅದ್ರ ಜೊತೆಗೆ ಏನಂತಂದಾಗ ನಿಮ್ಮದು PYQ ಅನ್ನು ತೆಗೆದುಕೊಂಡು ಬರ್ತೀನಿ. ಎಲ್ಲಿಂದ ಅಂತಂದ್ರೆ ನೋಡೋಣ, ಈಗ 2024 ಮಾಡ್ತಾಯಿದ್ದೀವಿ. ಅದನ್ನು ನಿಮಗೆ ಕ್ಲಾಸನ್ನು ಮಾಡ್ತೀನಿ ನೋಡೋಣ. ಸಾಧ್ಯ ಆದ್ರೆ ಲೈವ್ ಕ್ಲಾಸನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಈ ಥರ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಬರ್ತೀವಿ. ಓಕೆ, ಕ್ಲಾಸ್ಗಳನ್ನು ವೀಕ್ಷಣೆ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.